ಹರೇ ಕೃಷ್ಣ. ಇವತ್ತು ವಿಶೇಷವಾದ ಸಮಾರಂಭ, ನಮಗೆ ಉತ್ಸವ, ಹಬ್ಬ. 3ನೇ ತಾರೀಕು ಚೈತನ್ಯ ಮಹಾಪ್ರಭುಗಳು ಪ್ರಕಟ ಆಗಿದ್ದ ದಿನ. ಅದನ್ನು ಗೌರ ಪೂರ್ಣಿಮಾ ಅಂತ ಕರೀತಾರೆ. ಅವತ್ತು ಗ್ರಹಣ ಕೂಡ ಇತ್ತು ಮತ್ತು ವೀಕ್ ಡೇ. ಸೊ ಹಾಗಾಗಿ ನಾವು ಈ ಒಂದು ಶನಿವಾರದ ಕಾರ್ಯಕ್ರಮದಲ್ಲಿ ನಾವು ಈ ಗೌರ ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಸೊ ಇವತ್ತು ನಾವು ಗೌರ ಪೂರ್ಣಿಮೆ ಅಂದರೆ ಅವರ ಹೆಸರು ಗೌರಾಂಗ ಅಥವಾ ಶ್ರೀ ಚೈತನ್ಯ ಮಹಾಪ್ರಭು. ಇವರು ಯಾರು, ಇವರು ಯಾಕೆ ಬಂದರು, ಕಾರಣ ಏನು, ನಮಗೂ ಅದಕ್ಕೂ ಏನು ಸಂಬಂಧ, ಈ ವಿಷಯಗಳನ್ನು ಸ್ವಲ್ಪ ಶ್ರವಣ ಮಾಡೋಣ. ಏಕಾಗ್ರತೆಯಿಂದ ಶ್ರವಣ ಮಾಡಿ. ಯಾಕಂದರೆ ಇದು ಭಗವದ್ಗೀತೆಯಲ್ಲಿ ಸಿಗೋದಿಲ್ಲ, ಭಾಗವತದಲ್ಲೂ ಸಿಗೋದಿಲ್ಲ, ಸಕಲ ವೇದಗಳಲ್ಲೂ ಸಿಗೋದಿಲ್ಲ. ಯಾಕೆಂದರೆ ಇದು ಭಗವಂತನ ಒಂದು ವಿಶೇಷವಾದ ರೂಪ. ಇದಕ್ಕೆ ಚನ್ನ ಅವತಾರ ಅಂತ ಕರೀತಾರೆ. ಚನ್ನ ಅಂದರೆ ಸೀಕ್ರೆಟ್ ಅವತಾರ. ಕೃಷ್ಣನ ಹಲವಾರು ಅವತಾರಗಳಿವೆ. ಅಂದರೆ ಸಾಮಾನ್ಯವಾಗಿ ಎಲ್ಲ ಅವತಾರಗಳು ಎಲ್ಲರಿಗೂ ಗೊತ್ತಿರೋವಂಥ ಅವತಾರಗಳು. ಆದರೆ ಈ ಒಂದು ಅವತಾರವನ್ನು ಚನ್ನ ಅವತಾರ ಅಂತ ಕರೀತಾರೆ. ಸೊ ಈ ಚೈತನ್ಯ ಮಹಾಪ್ರಭು ಯಾರು, ಈ ಗೌರಂಗ ಯಾರು? ಸೊ ಒಂದು ಭಜನೆ ಇದೆ, ಅದನ್ನು ಕನ್ನಡದಲ್ಲಿ ನಾವು ಸಿಗಲಿಲ್ಲ, ಪೂರ್ತಿ ಗೂಗಲಲ್ಲಿ ಹಾಕಿ ಕಳಿಸಿದ್ದಾರೆ. ಒಂದು ಲೈನ್ ಮಧ್ಯ ಇಂಗ್ಲೀಷಲ್ಲಿದೆ. ಓಕೆ, ಆದರೆ ಅದನ್ನು ನಾವು ಇವಾಗ ಒಂದು ಸತಿ ಹಾಡಿಬಿಟ್ಟು ಆ ಹಾಡಿನ ಮುಖೇನ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋಣ. ನನ್ನ ಕರ್ತಾಲ್ ಎಲ್ಲೋಯ್ತು, ಅದರಲ್ಲಿದೆ, ನನ್ನ ಕರ್ತಾಲ್ ಇದೆ ನೋಡಿ, ಮುಂದೆ ಇರುತ್ತೆ. ಇದೆಯಾ ಇಲ್ವಾ? ಇಲ್ಲೇ ಇದೆ. ಸೊ ಪ್ರಯತ್ನ ಮಾಡಿ ಹಾಡೋದಕ್ಕೆ. ಗೌರಂಗ ಬೋಲೀತೆ ಹವೆ ಫುಲಕಾ ಶರೀರ ಹರಿನಾಯ ಹರಿ ಬೋಲೀತೆ ನಾ ಯನೆ ಬಾಬೆ ನೀರಾ. ಗೌರಂಗ ಬೋಲೀತೆ ಹವೆ ಪುಲಕಾ ಶರೀರ ಹರಿ ಬೋಲೀತೆ ನಾ ಯನೆ ಬಾಬೆ ನೀರಾ. ಗೌರಂಗ ಬೋಲೀತೆ ಹಬೆ ಫುಲಕಾ ಶರೀರ ಹರಿ ಬೋಲೀತೆ ನಾ ಯನೆ ಬಾಬೆ ನೀರಾ. ಫುಲಕಾ ಶರೀರ ಹರಿ ಬೋಲೀತೆ ನಾ ಯನೆ ಬಾಬೆ ನೀರಾ. ಹಾರ್ ಕಬೆ ನೀತಾ ಚಂದೆ ಕರುಣಾ ಹೋಯಿದೆ ಸಂಸಾರ ಬಸನ ಮೋರಾ ಕಬೆ ತುಚ್ಛ ಹಬೆ. ಹಾರ್ ಕಬೆ ನೀತಾ ಚಂದೆ ಕರುಣಾ ಹೋಯಿದೆ ಸಂಸಾರ ಬಸನ ಮೋರಾ ಕಬೆ ತುಚ್ಛ ಹಬೆ.
विषयाचरिया कवे शुद्ध बेमाना तम हम हेराबो श्री वृंदावना विषयाचरिया कवे शुद्ध बेमाना कवे हम हेराबो श्री वृंदावना रूप रघुनाथ पदे होइबे आकुति कबे हम बुझाबो से जुगल प्रीति रूप रघुनाथ पदे होइबे आकुति कबे हम बुझाबो से जुगल प्रीति रूप रघुनाथ पदे मोर आशा प्रार्थना करो ये सदा नरोत्तम दासा रूप रघुनाथ पदे रहु मोर आशा प्रार्थना करो ये सदा नरोत्तम दासा रूप रघुनाथ पदे रहु मोर आशा प्रार्थना करो ये सदा नरोत्तम दासा प्रार्थना करो सदा नरोत्तम दासा हरे कृष्ण 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 हरे 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 राम 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 हरे 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 कृष्ण कृष्ण हरे 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 कृष्ण 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 हरे 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 राम 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 हरे हरे कृष्ण कृष्ण हरे 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 राम हरे कृष्ण 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 हरे 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 राम 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 हरे 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 राम 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 हरे 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 कृष्ण 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 हरे हरे
Rama, Hare Rama, Rama Rama, Hare Hare, Krishna Krishna, Hare Hare, Hare Rama, Hare Rama, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Hare Rama. ಸೃಜನ ನರೋತ್ತಮ ದಾಸ ಠಾಕೂರರು ಅಂತ ನಮ್ಮ ಒಬ್ಬರು ಬಹಳ ಶ್ರೇಷ್ಠ ಆಚಾರ್ಯರು ಈ ಒಂದು ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ. ಸೊ ಅವರು ಈ ಒಂದು ಸುಂದರವಾದ ಭಜನೆಯನ್ನು ಹಾಡ್ತಾರೆ. ಹೇಳ್ತಾರೆ, ಗೌರಂಗ ಬೋಲಿತೆ ಹಬೇ ಪುಲಕ ಶರೀರ. ಗೌರಂಗ ಅಂದರೆ ಗೌರ ಅಂಗ. ಗೌರ ಅಂದರೆ ಯಾವ ಬಣ್ಣ? ಚಿನ್ನ, ಕರಗಿರೋ ಚಿನ್ನದ ಬಣ್ಣ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಗೌರಂಗ ಬೋಲಿತೆ ಹಬೆ. ಯಾವಾಗ ನಾನು ಗೌರಂಗನ ನಾಮವನ್ನು ತಗೋತೀನೋ, ಯಾವಾಗ ನಾನು ನಡಗಕ್ಕೆ ಶುರು ಮಾಡ್ತೀನಿ ಅಂತ. ಪುಲಕ ಶರೀರ ಅಂದರೆ ನಡಗೋದು ಅಂತ. ಇದೇನಿದು ನಡಗೋದು ಅಂದರೆ ಏನರ್ಥ? ಇವಾಗ ಈ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಒಂದು ಹಾಡು ನಾವೆಲ್ಲರೂ ಇನ್ನೂ ಸ್ಕೂಲಲ್ಲಿದ್ದೀವಿ, ಮಿಡಲ್ ಸ್ಕೂಲಲ್ಲಿದ್ದೀವಿ, ಕೃಷ್ಣ ಭಕ್ತಿಯಲ್ಲಿ ಮಿಡಲ್ ಸ್ಕೂಲಲ್ಲಿದ್ದೀವಿ. ಈ ಹಾಡು ಕೃಷ್ಣ ಭಕ್ತಿಯ PhD ಇದು. ಅಂದರೆ ಸರ್ವೋತ್ಕೃಷ್ಟ ಹಂತ ಕೃಷ್ಣ ಭಕ್ತಿಯಲ್ಲಿ ಹೇಗಿರುತ್ತೆ ಅನ್ನೋದರ ಒಂದು ನೋಟವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಆಚಾರ್ಯರು. ಹೇಳ್ತಾ ಇದ್ದಾರೆ, ಭಗವಂತನ ಆ ಗೌರಂಗನ ಹೆಸರನ್ನು ತಗೊಂಡಾಗ ನಮ್ಮ ಶರೀರ ಎಲ್ಲ ನಡಗತ್ತಂತೆ. ಈ ನಡಗೋದು ಏನು ಅಂದರೆ, ಇವಾಗ ಉದಾಹರಣೆಗೆ ನಿಮಗೆ ಯಾರಾದರೂ ಬಹಳ ಪ್ರಿಯರಾದವರು, ಬಹಳ ಬೇಕಾಗಿರುವಂಥವರ ಸಂಬಂಧದಲ್ಲಿ ನೀವು ಯಾವ ಯಾವ ತರಹದ ಭಾವನೆಗಳನ್ನು ಅನುಭವಿಸ್ತೀರ? ಪ್ರಶ್ನೆ ನಾನು ಮಾಡ್ತಾ ಇರೋದು. ನಿಮ್ಮ ನಿಕಟ ಸಂಬಂಧಗಳಲ್ಲಿ ಒಳ್ಳೆಯ ಭಾವನೆಯನ್ನು ಹೇಳೋಣ. ಯಾವ ತರಹದ ಒಳ್ಳೆಯ ಭಾವನೆಗಳನ್ನು ನೀವು ಅನುಭವಿಸ್ತೀರ? ಏನಾದರೂ ಉದಾಹರಣೆ? ಪ್ರೀತಿ, ಗೌರವ, ಓಕೆ, ಆತ್ಮೀಯತೆ. ಸರಿ, ನೀವು ಯಾರನ್ನಾದರೂ ಬಹಳ ನೀವು ಪ್ರೀತಿಸ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿ ಅವರ ಸಂಬಂಧಿತವಾಗಿ ಏನಾದರೂ ವಿಷಯಗಳು ನಡೆದರೆ ನೀವು ಯಾವ ಥರದ ಭಾವನೆಗಳನ್ನು ವ್ಯಕ್ತಪಡಿಸ್ತೀರ? ಇದು ಸಂತೋಷದ ಭಾವನೆಯನ್ನು ನಾನು ಕೇಳ್ತಿರೋದು. ಮತ್ತೆ ಹೇಳ್ತೀನಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಸಂಬಂಧಿತವಾಗಿ ನೀವು ಏನಾದರೂ ಒಂದು ಅವರ ಜೀವನದಲ್ಲಿ ಏನೋ ಒಂದು ಘಟನೆ ನಡೀತು, ಸಂತೋಷದ ಘಟನೆ, ಆಗ ನೀವು ಯಾವ ತರಹದ ಭಾವನೆಯನ್ನು ವ್ಯಕ್ತಪಡಿಸ್ತೀರ? ಸಂತೋಷ ಆಗುತ್ತೆ, ಕಣ್ಣೀರು ಬರುತ್ತೆ, ಆಮೇಲೆ ರೋಮಾಂಚನವಾಗತ್ತೆ. ರೋಮಾಂಚನ ಆಗಿದೆಯಾ ಅನುಭವ? ರೋಮಾಂಚನವಾಗತ್ತೆ. ಅದೇ ರೀತಿ ಇದು ಇನ್ನೊಂದು ಉನ್ನತವಾದ ಮಟ್ಟ. ಯಾವಾಗ ನಾವು ಯಾರನ್ನು ಎಷ್ಟು ಪ್ರೀತಿಸ್ತೀವಿ ಅಂದರೆ ಅವರ ಬಗ್ಗೆ ನಾವು ಯೋಚನೆ ಮಾಡಿದ ತಕ್ಷಣ ಕಣ್ಣಿಂದ ನೀರು ಸುರಿಯುತ್ತೆ, ರೋಮಾಂಚನವಾಗತ್ತೆ, ಜೊತೆಗೆ ಮೈಯೆಲ್ಲ ನಡಗತ್ತಂತೆ. ನಮಗೆ ಮೈ ನಡಗೋದು, ನಮಗೆ ಅನುಭವ ಇರೋದು ಬರೀ ಭಯ ಆದಾಗ ಅಷ್ಟೆ. ಇದಕ್ಕೆ ಅಷ್ಟಸಾತ್ವಿಕ ವಿಕಾರ ಅಂತ ಕರೀತಾರೆ. ಇದು ಭಕ್ತಿಯಲ್ಲಿ ಬಹಳ ಮುಂದುವರೆದಿರೋ ಒಂದು ಸ್ಥಿತಿ. ಇವಾಗ ಉದಾಹರಣೆಗೆ ನೀವು ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ಉದಾಹರಣೆಗೆ ಎಲ್ಲರೂ ತಿರುಪತಿಗೆ ಹೋಗ್ತೀರಾ. ತಿರುಪತಿಗೆ ಬಹಳ ಕಷ್ಟ ಅನುಭವಿಸಿ
ನೀವು ದೇವರ ಒಂದು ದರ್ಶನ ಪಡೆದ ತಕ್ಷಣ ನಿಮಗೇನಾಗುತ್ತೆ? ನಿಮಗೇನೋ ಒಂದು ಸಂತೋಷದಿಂದ ಕಣ್ಣಲ್ಲಿ ನೀರು ಬರ್ಬೋದು ಅಥವಾ ಮೈನೇವೆಲ್ಲ ಇರ್ಬೋದು. ಅದೇ ರೀತಿ ಇನ್ನೂ ಒಂದು ಮುಂದುವರಿದ ಹಂತದಲ್ಲಿ ಮೈ ನಡುಗುತ್ತಂತೆ. ಇವಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಯಾವಾಗ ಅಂತ ಅವಕಾಶ ನನಗೆ ಸಿಗುತ್ತೆ, ಆ ಒಂದು ಸ್ಥಿತಿಗೆ ನಾನು ಯಾವಾಗ ಹೋಗ್ತೀನಿ ಅನ್ನೋದು. ಇದಕ್ಕೆ ಲಾಲಸ ಪ್ರಾರ್ಥನಾ ಅಂತಾರೆ ಶಾಸ್ತ್ರದಲ್ಲಿ. ಲಾಲಸ ಪ್ರಾರ್ಥನಾ, ಲಾಲಸಮಯಿ ಪ್ರಾರ್ಥನಾ. ಲಾಲಸಮಯಿ ಅಂದರೆ ಒಂಥರದ ಒಂದು ದುರಾಸೆ, ಆಧ್ಯಾತ್ಮಿಕವಾದ ವಿಷಯಕ್ಕೆ ದುರಾಸೆ. ನಾವು ಭೌತಿಕ ವಿಷಯಗಳಿಗೆ ನಮಗೆ ದುರಾಸೆ ಇರುತ್ತೆ, ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಇನ್ನೂ ದುರಾಸೆ ಬಗ್ಗೆ ನಮಗಿನ್ನೂ ಅಷ್ಟೊಂದು ಕನೆಕ್ಷನ್ ಆಗಲ್ಲ ನಮಗಿನ್ನೂ. ಆದರೆ ಇದು ಲಾಲಸಮಯಿ ಪ್ರಾರ್ಥನಾ ಅಂತ ಆಚಾರ್ಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾವಾಗ ನಾನು ಭಗವಂತನ ಗೌರಂಗನ ನಾಮವನ್ನು ನಾನು ತಗೊಂಡು ನನ್ನ ಮೈ ನಡುಗುತ್ತೆ, ಯಾವಾಗ ಆ ಸನ್ನಿವೇಶ ಬರುತ್ತೆ. ಮತ್ತೆ ಅದಾದ ಮೇಲೆ ಹರಿಹರಿ ಬೋಲಿತೆ ನಯನೆ ಭಾವೆ ನೀರ. ಅದಾದಮೇಲೆ ಹರಿಹರಿ ಅಂದರೆ ಭಗವಂತನ ನಾಮವನ್ನು ನಾನು ತಗೊಂಡ ತಕ್ಷಣ ನನ್ನ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿಯುತ್ತೆ. ಯಾವಾಗ ಈ ಹಂತಕ್ಕೆ ಬರ್ತೀನಿ ಅಂತ ಅವರು ಪ್ರಶ್ನೆಯನ್ನು ಮಾಡ್ಕೋತಾ ಇದ್ದಾರೆ ತಮಗೆ ಅಥವಾ ಭಗವಂತನಿಗೆ. ಯಾಕೆ ಈ ಒಂದು ಹಂತ ನಮ್ಮ ಸ್ವಶಕ್ತಿಯಿಂದ ಸಾಮರ್ಥ್ಯದಿಂದ ನಾವು ಪಡೆಯುವಂಥ ಹಂತ ಅಲ್ಲ. ಇದಕ್ಕೆ ವಿಶೇಷವಾದದ್ದು ಭಗವಂತನ ಕೃಪೆ. ಭಗವಂತನ ಕೃಪೆ ಸಿಕ್ಕಾಗ ಒಬ್ಬ ಭಕ್ತ ಇದು ಜೀವನದಲ್ಲಿ ಪರಿಪೂರ್ಣತೆಯ ಹಂತ. ಜೀವನದ ಪರಿಪೂರ್ಣ ಹಂತದಲ್ಲಿ ನಾವು ಇಂತಹ ಭಾವನೆಗಳನ್ನು ಅನುಭವಿಸ್ತೀವಿ. ಅದಕ್ಕೆ ನರೋತ್ತಮ ದಾಸ ಠಾಕೂರರು ಹೇಳ್ತಾ ಇದ್ದಾರೆ, ಯಾವಾಗ ನಾನು ಇದನ್ನು ಅನುಭವಿಸ್ಬೋದು? ಪ್ರಶ್ನೆ ಹುಟ್ಟುತ್ತೆ, ಇವಾಗಲೇ ಯಾಕೆ ಅನುಭವಿಸೋಕ್ಕಾಗ್ತಾ ಇಲ್ಲ? ಯಾಕೆ ನನಗೆ ಇವಾಗಲೇ ಅನುಭವಿಸೋಕ್ಕಾಗ್ತಾ ಇಲ್ಲ? ಯಾಕೆ ಅಂದರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಆರ್ ಕವೆ ನಿತಾಯ್ ಚಂದೇರ್ ಕರುಣಾ ಹುಯಿಬೆ ಸಂಸಾರ ಬಾಸಾನ ಮೊರ ಕವೆ ತುಚ್ಛ ಹೋಬೆ. ಆರ್ ಕವೆ ನಿತಾಯ್ ಚಂದ್ರ. ನಿತಾಯ್ ಚಂದ್ರ ಅಂದರೆ ಯಾರು? ನಿತ್ಯಾನಂದ ಪ್ರಭುಗಳು ಅಂತ. ಇವಾಗ ಗೌರಂಗ ಅಂದರೆ ಚೈತನ್ಯ ಮಹಾಪ್ರಭುಗಳು, ಆಮೇಲೆ ನಿತಾಯ್ ಅಂದರೆ ನಿತ್ಯಾನಂದ ಅಂದರೆ ಸ್ವಯಂ ಬಲರಾಮ್. ದ್ವಾಪರ ಯುಗದಲ್ಲಿ ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಕೂಡ ದ್ವಾಪರ ಯುಗದಲ್ಲಿ ಪ್ರಕಟ ಆಗ್ತಾರೆ. ಕೃಷ್ಣ ದ್ವಾಪರ ಯುಗದಲ್ಲಿ ಬರೋದಕ್ಕೆ ಕಾರಣ ಏನು? ಸಾಮಾನ್ಯವಾಗಿ ನಾವು ಓದ್ತೀವಿ, ಧರ್ಮ ಸಂಸ್ಥಾಪನಾರ್ಥಾಯ ಪರಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತ. ಇದು ಬಹಿರಂಗ ಕಾರಣ. ಅಂತರಂಗ ಕಾರಣವನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಶ್ರವಣ ಮಾಡಿ. ಕೃಷ್ಣನಿಗೆ ಈ ಸಂಪೂರ್ಣ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಪ್ರಿಯವಾದ ಭಕ್ತರು ಅಂದರೆ ವೃಂದಾವನವಾಸಿಗಳು, ಬ್ರಜವಾಸಿಗಳು. ವೃಂದಾವನ ಅಂದರೆ ಎಲ್ಲಿರೋದು? ವೃಂದಾವನ ಎಲ್ಲಿದೆ? ಎಲ್ಲಿದೆ? ಮಥುರಾ ಎಲ್ಲಿದೆ? ಉತ್ತರ ಪ್ರದೇಶದಲ್ಲಿ ಅಂದರೆ ಭಾರತದಲ್ಲಿ. ವೃಂದಾವನ ಇರೋದು ವೈಕುಂಠ ಲೋಕದಲ್ಲಿ. ಸೊ ಕೃಷ್ಣ ಯಾವಾಗ ಇಲ್ಲಿ ಲೀಲೆಯನ್ನು ನಡೆಸೋಕ್ಕೆ ಬರ್ತಾನೋ ಆವಾಗ ಅವನು ತನ್ನ ಸ್ವಧಾಮದೊಂದಿಗೆ ಇಳಿತಾನೆ. ಸೊ ಹೇಗೆ ಕೃಷ್ಣ ಅವತಾರಿಸ್ತಾನೋ, ಅವತಾರ ಅಂದರೆ ಅವತರತೀತಿ, ಅವತಾರ ಅಂದರೆ ಮೇಲಿಂದ ಕೆಳಗಡೆ ಇಳಿಯೋದು. ಕೃಷ್ಣನಿಗೆ ನಾವು ಅವತಾರ ಅಂತ ಕರೆಯಲ್ಲ, ಆದರೆ ಸರಳವಾಗಿ ನಮಗೆ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳೋಕೆ ಕೃಷ್ಣ ತನ್ನ ಗೋಲೋಕ ವೃಂದಾವನದಿಂದ ಭೂಮಿಗೆ ಇಳಿದು ಬರ್ತಾನೆ. ಆಗ ಅವನು ಭೂಮಿಯ ಮೇಲೆ ಕಾಲಿಡೋದಿಲ್ಲ, ಅವನು ಕಾಲಿಡೋದು ತನ್ನ ಧಾಮದ ಮೇಲೆ. ಹಾಗಾಗಿ ಅವನ ಜೊತೆಗೆ ಅವನ ಧಾಮವು ಇಳಿದು ಬರುತ್ತೆ. ಗೋಲೋಕ ವೃಂದಾವನ ತನ್ನ ಆಧ್ಯಾತ್ಮಿಕ ಭಗವಂತನ ಆಧ್ಯಾತ್ಮಿಕ ಜಗತ್ತಿನಿಂದ ಭೂಲೋಕಕ್ಕೆ ಇಳಿದು ಬರುತ್ತೆ. ಇದಕ್ಕೆ ಭೌಮ ವೃಂದಾವನ ಅಂತ ಕರೀತಾರೆ. ಗೋಲೋಕ ವೃಂದಾವನ ಅಂದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿರೋ ವೃಂದಾವನ. ಭೌಮ ವೃಂದಾವನ ಅಂದರೆ ಕೃಷ್ಣ ಈ ಭೌತಿಕ ಜಗತ್ತಿನಲ್ಲಿ ಲೀಲೆಯನ್ನು ಮಾಡೋಕ್ಕೆ ಬಂದಾಗ ಆ ಗೋಲೋಕ ವೃಂದಾವನ ಭೌಮ ವೃಂದಾವನವಾಗಿ ಇಲ್ಲಿಗೆ ಇಳಿದು ಬರುತ್ತೆ.
ಆದರೆ ನಾವು ಹೇಳ್ತಾ ಇದ್ದೀವಿ ಉತ್ತರ ಪ್ರದೇಶದಲ್ಲಿ ವೃಂದಾವನ ಇದೆ. ಹೌದು, ಅದು ನಿಜ. ಇದು ಯಾವ ವೃಂದಾವನ? ಇದನ್ನು ದೃಷ್ಟವಾನ್ ವೃಂದಾವನ ಅಂತ ಕರೀತಾರೆ, ದೃಷ್ಟವಾನ್ ಧಾಮ ಅಂತ. ಅಂದರೆ ಏನರ್ಥ? ಕೃಷ್ಣ ಬಂದಾಗ ಧಾಮವು ಅವನ ಜೊತೆಗೆ ಪ್ರಕಟವಾಗತ್ತೆ. ಆ ಸಮಯದಲ್ಲಿ ಯಾರು ದ್ವಾಪರ ಯುಗದಲ್ಲಿ ಕೃಷ್ಣನನ್ನು ನೋಡಿದ್ರೋ ವೃಂದಾವನದಲ್ಲಿ, ಅವರು ವೃಂದಾವನವನ್ನು ನೋಡಿದ್ರು. ಬಹಳ ಕಡಿಮೆ ಜನ ನೋಡಿದ್ರು. ವೃಂದಾವನದ ಆಚೆಯಿಂದ ಬಂದವರು ಕೇವಲ 2 ಮಾತ್ರ ಬಂದರು, 3 ಜನ. ಯಾರು 3 ಜನ ಹೊರಗಿನಿಂದ ಒಳಗಡೆ ಬಂದು ವೃಂದಾವನವನ್ನು ನೋಡಿದ್ದವರು? ಮೊದಲು ಬಲರಾಮನ ಅಮ್ಮ ಯಾರು? ರೋಹಿಣಿ. ರೋಹಿಣಿ ಇದ್ದಿದ್ದು ಮುಂಚೆ ಮಥುರೆಯಲ್ಲಿ. ಮಥುರೆಯಿಂದ ಅವಳು ವೃಂದಾವನಕ್ಕೆ ಬರ್ತಾಳೆ. ವೃಂದಾವನದಲ್ಲಿ ಬಲರಾಮನಿಗೆ ಜನ್ಮವನ್ನು ಕೊಡ್ತಾಳೆ. ಇವಳು ಮೊದಲು ವೃಂದಾವನದಿಂದ ಆಚೆ ಇದ್ದ ವ್ಯಕ್ತಿ, ವೃಂದಾವನದೊಳಗೆ ಬಂದು ವೃಂದಾವನನ್ನು ನೋಡಿದವಳು. ಎರಡನೇ ವ್ಯಕ್ತಿ ಅಕ್ರೂರ. ಅಕ್ರೂರ ಯಾರು ಗೊತ್ತಾ? ಕೃಷ್ಣನಿಗೆ ಅಂಕಲ್. ಅಕ್ರೂರನನ್ನು ಕಂಸ ಕಳಿಸ್ತಾನೆ. ಯಾವಾಗ? ಕೃಷ್ಣ ಬಲರಾಮನ ಕರ್ಕೊಂಡು ಬಾ ಅಂತ. ಆಗ ಅಕ್ರೂರ ಮಥುರೆಯಿಂದ ವೃಂದಾವನಕ್ಕೆ ಬರ್ತಾನೆ. ವೃಂದಾವನಕ್ಕೆ ಬಂದು ಆ ವೃಂದಾವನದ ಭೂಮಿಯ ಮೇಲೆ ಧೂಳು ಅಂದರೆ ನೆಲದ ಮೇಲೆ ಧೂಳು, ಮರಳಿನ ಮೇಲೆ ಕೃಷ್ಣನ ಚರಣ ಪದ್ಮಗಳ ಮೇಲಿರುವಂತಹ ಚಿಹ್ನೆಗಳನ್ನು ನೋಡಿ ಅವನು ಅತ್ಯಾನಂದದಿಂದ ತನ್ನನ್ನು ತಾನೇ ಮರ್ತೋಗ್ಬಿಟ್ಟು ಆ ಮರಳಲ್ಲಿ ಹೊರಳಾಡ್ತಾನಂತೆ. ಯಾಕೆ? ಕೃಷ್ಣ ಬರಿಗಾಲಲ್ಲಿ ನಡೆಯೋದು ವೃಂದಾವನದಲ್ಲಿ. ಕೃಷ್ಣನ ಪಾದಗಳ ಮೇಲೆ, ಅಂದರೆ ಈ ಭಾಗದಲ್ಲಿ ಕಾಲು ತೋರಿಸ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬಿಡಿ, ನಿಮಗೆ ಎಲ್ಲಿ ಅಂತ ತೋರಿಸೋದಕ್ಕೆ. ಪಾದಗಳ ಮೇಲೆ ಅಂದರೆ ಕೃಷ್ಣ ಹಿಂಗೆ ಕಾಲಿಟ್ಟಾಗ ಅವನ ಪಾದಗಳ ಮೇಲಿರೋ ಚಿಹ್ನೆಗಳು, ಬೇಕಾದಷ್ಟು ಚಿಹ್ನೆಗಳಿದೆ ಕೃಷ್ಣನ ಪಾದಗಳ ಮೇಲೆ. ಆ ಪಾದಗಳ ಮೇಲಿರೋ ಚಿಹ್ನೆ ಭೂಮಿಯ ಮೇಲೆ ಅದು ಒಂದು ಚಿಹ್ನೆಯನ್ನು ಮಾಡ್ತಾಯಿತ್ತು. ಸೊ ಆಗ ಅಕ್ರೂರ ಹೊರಗಡೆಯಿಂದ ಬರ್ತಾನೆ. ಬಂದ ತಕ್ಷಣ ಅವನು ಭಗವಂತನ ಮಹಾಭಕ್ತ. ಭಗವಂತನ ಪಾದ ಪದ್ಮಗಳ ಚಿಹ್ನೆಗಳನ್ನು ಭೂಮಿಯ ಮೇಲೆ, ಮರಳಿನ ಮೇಲೆ ನೋಡಿ ಅವನು ಅತ್ಯಾನಂದದಿಂದ ಅದರ ಮೇಲೆ ಬಿದ್ದು ಹೊರಲಾಡ್ತಾನೆ, ನನ್ನ ಭಗವಂತನ ಪಾದದ ಧೂಳಿದು ಅಂತ. ಇವನು ಎರಡನೇ ವ್ಯಕ್ತಿ ಹೊರಗಡೆಯಿಂದ ಬಂದವನು. ಮೂರನೇ ವ್ಯಕ್ತಿ ಕೃಷ್ಣನ ಕಸಿನ್. ಕೃಷ್ಣನ ಥರಾನೇ ಇದ್ದಾನೆ, ಕೃಷ್ಣನ ಥರಾನೇ ಬಟ್ಟೆ ಧರಿಸ್ತಾನೆ, ಕೃಷ್ಣನ ಬಣ್ಣನೇ ಇದೆ ಅವನಿಗೆ. ಅವನ ಹೆಸರೇನು? ಉದ್ಧವ ಅಂತ. ಉದ್ಧವನನ್ನು ಕೃಷ್ಣ ಆಮೇಲೆ ಕಳಿಸ್ತಾನೆ. ಯಾವಾಗ ಕೃಷ್ಣ ವೃಂದಾವನದಿಂದ ಮಥುರಾಗೆ ಹೊರಟೋಗ್ಬಿಡ್ತಾನೋ ಆಮೇಲೆ ಬ್ರಜವಾಸಿಗಳಿಗೆ ಸಾಂತ್ವನ ಮಾಡುವ, ಅವರು ಬಹಳ ದುಃಖದಲ್ಲಿದ್ದಾರೆ ನನ್ನ ಅಗಲಿಕೆಯಲ್ಲಿ ಅಂದ್ಬಿಟ್ಟು ಕೃಷ್ಣ ಉದ್ಧವನನ್ನು ದ್ವಾರಕೆಯಿಂದ ವೃಂದಾವನಕ್ಕೆ ಕಳಿಸ್ತಾನೆ. ಇವರು 3 ಜನ ಮಾತ್ರ ವೃಂದಾವನದಿಂದ ಆಚೆ ಇದ್ದವರು. ವೃಂದಾವನ ನೋಡೋಕ್ಕೆ ಅವರಿಗೆ ಅವಕಾಶ ಸಿಕ್ತು, ಅದು ಭಗವಂತನ ಕೃಪೆಯಿಂದ. ಇವ್ರು 3 ಜನ. ಇವಾಗ ನಾವು ಹೇಳ್ತಾ ಇದ್ದೀವಿ, ನಾವು ಹೋಗ್ತೀವಿ ವೃಂದಾವನಕ್ಕೆ, ಉತ್ತರ ಪ್ರದೇಶದ ಹತ್ರ ಇದೆ ವೃಂದಾವನ. ಆ ಕೃಷ್ಣ ಇದ್ದಾಗಲೇ ಎಷ್ಟೊಂದು ಜನರಿಗೆ ವೃಂದಾವನವನ್ನು ನೋಡೋ ಅವಕಾಶ ಇರಲಿಲ್ಲ, ಇನ್ನು ನಮಗೆ ಹೇಗೆ ಸಿಗುತ್ತೆ ವೃಂದಾವನ ನೋಡೋಕ್ಕೆ? ಸೊ ನಾವಿವಾಗ ನೋಡ್ತಾ ಇರೋದು ಏನು ಅಂದರೆ, ಅಲ್ಲಿ ದೃಷ್ಟವಾನ್ ವೃಂದಾವನ ಅಂದರೆ ಕೃಷ್ಣ ಕೃಪೆ ತೋರಿ ತನ್ನ ಲೀಲೆಯನ್ನು ಮಾಡಿ ತನ್ನ ಗೋಲೋಕಕ್ಕೆ ಅವನು ಕಣ್ಮರೆ ಆಗ್ತಾನೆ. ಆಗ ಅವನ ಧಾಮವು ಅವನ ಜೊತೆ ಹೊಟ್ಟೋಗ್ಬಿಡುತ್ತೆ. ಆದರೆ ಕೃಷ್ಣ ಎಲ್ಲೆಲ್ಲಿ ಲೀಲೆಗಳನ್ನು ನಡೆಸಿದ್ನೋ ಆ ಲೀಲಾ ಸ್ಥಳಗಳನ್ನು ಕೃಷ್ಣ ಬಿಟ್ಟು ಹೋಗ್ತಾನೆ. ಆದರೆ ಆ ಲೀಲಾ ಸ್ಥಳಗಳು ನಮಗೆ ನಮ್ಮ ಭೌತಿಕ ಕಣ್ಣಿಗೆ ಕಾಣಿಸೋವಂಥ ಸ್ಥಳಗಳನ್ನು ಬಿಟ್ಟು ಹೋಗ್ತಾನೆ. ಆದರೆ ಕೃಷ್ಣನ ವೃಂದಾವನ ನಮ್ಮ ಭೌತಿಕ ಕಣ್ಣುಗಳಿಗೆ ಕಾಣೋದಿಲ್ಲ. ಯಾಕೆಂದರೆ ಆ ವೃಂದಾವನವನ್ನು ನೋಡೋದಕ್ಕೆ ನಮ್ಮ ಹೃದಯ ಸಂಪೂರ್ಣವಾಗಿ ಪರಿಶುದ್ಧವಾಗಿರಬೇಕು. ಸೊ ಅದಕ್ಕೆ ಇಲ್ಲಿ ಮುಂದಿನ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಕಬೆ ಹಮೆ ಹೇರಬೋ ಶ್ರೀ ವೃಂದಾವನ. ಹೇರಬೋ ಅಂದರೆ ಯಾವಾಗ ನನಗೆ ನೋಡೋಕ್ಕೆ ಆಗತ್ತೆ ವೃಂದಾವನ ಧಾಮವನ್ನು, ಇವಾಗ ನನಗೆ ನೋಡೋಕ್ಕಾಗ್ತಾ ಇಲ್ಲ. ಯಾಕೆ? ಇದಕ್ಕೆ ಕಾರಣ ಕೊಡ್ತಾ ಇದ್ದಾರೆ. ಆರ್ ಕಬೆ ನಿತಾಯ್ ಚಂದಾರ್ ಕರುಣ ಹುಯಿಬೆ ಸಂಸಾರ ವಾಸನ ಮೊರೆ ಕಬೆ ತುಚ್ಛ ಹೋಬೆ. ಸಂಸಾರ ವಾಸನ ಅಂದರೆ ಈ ಭೌತಿಕ ಆನಂದವನ್ನು, ಸಂತೋಷವನ್ನು ಪಡೆಯೋಕ್ಕೆ ನಮ್ಮಲ್ಲಿರೋ ಆಸೆಗಳು, ದುರಾಸೆಗಳು.
ಯಾವಾಗ ಈ ಭೌತಿಕ ಆಸೆಗಳು ನಮ್ಮಲ್ಲಿ ಇಲ್ಲವಾಗುತ್ತೋ, ಅದು ಹೇಗೆ ಇಲ್ಲವಾಗತ್ತೆ? ಜನ್ಮ ಜನ್ಮಾಂತರಗಳಿಂದ ಭೌತಿಕ ವಿಷಯಗಳ ಹಿಂದೆ ಓಡ್ತಾನೇ ಇದ್ದೀವಿ, ಇನ್ನೂ ತೃಪ್ತಿ ಆಗಿಲ್ಲ. ಆಗಿದೆಯಾ ತೃಪ್ತಿ? ಇನ್ನೂ ಆಗಿಲ್ಲ. ಇನ್ನೂ ಆ ಬಾಯಾರಿಕೆ ಇನ್ನೂ ತಣಿಸಿಲ್ಲ. ಆದರೆ ಇದನ್ನು ಇದು ಮೊದಲನೇ ಸತಿ ನಾವು ಈ ಭೌತಿಕ ಆನಂದವನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಮೊದಲನೇ ಸತಿ ಅಲ್ಲ ಇದು. ಆಗಲೇ ಅಗಣಿತ ಲೆಕ್ಕವಿಲ್ಲದೆ ಇರೋಷ್ಟು ಬಾರಿ ನಾವು ಪ್ರಯತ್ನವನ್ನು ಮಾಡಿಬಿಟ್ಟಿದ್ದೀವಿ. ಇವಾಗ ನಮ್ಮ ಪ್ರಯತ್ನದಿಂದ ನಮಗೆ ಏನಾದರೂ ಯಶಸ್ಸು ಸಿಕ್ಕಿದ್ದಿದ್ರೆ ನಾವಿವತ್ತು ಇನ್ನೇನು ಹುಡುಕಾಡ್ತಾ ಇರಲಿಲ್ಲ. ಆ್ಯಕ್ಚುಲಿ ನಾವು ಏನು ಹುಡುಕಾಡ್ತಾ ಇದ್ದೀವಿ? ನಾವು ಹುಡುಕಾಡ್ತಾ ಇರೋದು ಕೃಷ್ಣನನ್ನು. ಆದರೆ ನಮಗದು ಗೊತ್ತಿಲ್ಲ. ಯಾಕೆ? ನಾವೆಲ್ಲ ಹುಡುಕಾಡ್ತಾ ಇರೋದು ಆನಂದ ಕೃಷ್ಣನ ಸಂಬಂಧದಲ್ಲಿ ಮಾತ್ರ ಇರೋದು. ನಿಜವಾದ ಆನಂದ ಇರೋದು ಕೇವಲ ಕೃಷ್ಣನ ಸಂಬಂಧದಲ್ಲಿ. ಯಾಕೆ? ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಆನಂದದ ಆಗರ. ಈ ಸಂಪೂರ್ಣ ಆನಂದ ಅಂತ ಏನಿದೆಯೋ ಅದು ಕೃಷ್ಣನಿಂದನೇ ಬರ್ತಾ ಇರೋದು. ಆ ಸಂತೋಷಕ್ಕೋಸ್ಕರ ನಾವು ಹುಡುಕ್ತಾ ಇದ್ದೀವಿ. ಆದರೆ ಅದನ್ನು ನಾವು ಭೌತಿಕ ವಿಷಯಗಳಲ್ಲಿ, ಭೌತಿಕ ವಸ್ತುಗಳಲ್ಲಿ, ಭೌತಿಕ ಸಂಬಂಧಗಳಲ್ಲಿ ನಾವು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಆ ಆನಂದ ಇಲ್ಲಿ ಇಲ್ಲದೆ ಇರೋದ್ರಿಂದ ನಮಗೆ ಆನಂದ ಸಿಗ್ತಾ ಇಲ್ಲ. ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಸೊ ಹಾಗಾಗಿ ನಮ್ಮ ಸ್ವಪ್ರಯತ್ನದಿಂದ ನಾವು ಈ ಪ್ರಯತ್ನದಿಂದ ಹೊರಗಡೆ ಬರೋಕ್ಕಾಗಲ್ಲ. ಯಾವ ಪ್ರಯತ್ನದಿಂದ? ಭೌತಿಕ ವಿಷಯಗಳ ಹಿಂದೆ ಓಡೋ ವಿಷಯವನ್ನು ನಾವು ನಮ್ಮ ಸ್ವಶಕ್ತಿಯಿಂದ ನಾವು ಹೊರಗಡೆ ಬರೋಕ್ಕಾಗಲ್ಲ. ನಮಗೆ ಆ ಶಕ್ತಿ ಇಲ್ಲ. ಸೊ ಅದಕ್ಕೆ ಪರಿಹಾರವನ್ನು ಕೊಡ್ತಾ ಇದ್ದಾರೆ. ಏನು ಪರಿಹಾರ? ಆರ್ ಕಬೆ ನಿತಾಯ್ ಚಂದೇರ್ ಕರುಣಾ ಹೊಯ್ಬೆ. ನಿತ್ಯಾನಂದ ಪ್ರಭುಗಳ ಕರುಣೆ ನನಗೆ ಸಿಕ್ಕಿದಾಗ ಮಾತ್ರ ನನಗೆ ಈ ಭೌತಿಕ ಸಂಸಾರ ವಾಸನ ಅಂತ ಹೇಳ್ತಾರೆ. ಇದು ವಾಸನ ಅಂದರೆ ಹಿಂದಿನ ಜನ್ಮಗಳಿಂದೆಲ್ಲ ನಾವು ಹುಡುಕಾಡಿರೋ ವಿಷಯಗಳು ನಮ್ಮ ಮನಸ್ಸಿನಲ್ಲೇ ಕೂತಿದೆ. ಇದಕ್ಕೆ ವಾಸನ ಅಂತ ಕರೀತಾರೆ. ವಾಸನೆ ಅಲ್ಲ, ವಾಸನ. ಒಂದು ರೀತಿಯಲ್ಲಿ ವಾಸನೆ ಅಂತಲೇ ಹೇಳ್ಬೋದು. ನಾವು ಯಾವ ರೀತಿ ಜೀವನ ನಡೆಸ್ತೀವಿ, ನಮ್ಮ ಯೋಚನೆ ಏನು, ಎಲ್ಲ ಅದರಿಂದ ಪ್ರಭಾವಿತವಾಗೋಗಿದೆ. ಸೊ ಅದು ನಮ್ಮ ಹೃದಯದಲ್ಲಿ ಬೇರೂರು ಬಿಟ್ಟಿದೆ. ಅದನ್ನು ನಾವು ಕಿತ್ತಾಕಬೇಕು ಅಂದರೆ ನಮಗೆ ನಿತ್ಯಾನಂದ ಪ್ರಭುಗಳ ಕೃಪೆ ಬೇಕು. ಸೊ ಇಲ್ಲಿ ನೋಡಿ, ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮಗೆ ಆ ಒಂದು ಅತ್ಯುತ್ಕೃಷ್ಟವಾದ ಹಂತವನ್ನು ತಲುಪಬೇಕಾದ್ರೆ ನಮಗೆ ಗೌರಂಗ ಮಹಾಪ್ರಭುಗಳ ಕೃಪೆ ಬೇಕು. ಆದರೆ ಗೌರಂಗ ಮಹಾಪ್ರಭುಗಳ ಕೃಪೆ ಬೇಕು ಅಂದರೆ ನಮಗೆ ನಿತ್ಯಾನಂದ ಪ್ರಭುಗಳ ಕೃಪೆ ಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ವಿಷಯ ಚಾಡಿಯ ಕಬೆ ಶುದ್ಧ ಹೊಬೆ ಮನ್ ತಬೆ ಹಮೇ ರಬೋ ಶ್ರೀ ವೃಂದಾವನ್. ವಿಷಯ ಚಾಡಿಯ ಮತ್ತು ಈ ಭೌತಿಕ ವಿಷಯಗಳನ್ನು ನಾವು ಬಿಟ್ಟಾಗ ಮಾತ್ರ ಏನಾಗತ್ತೆ? ನಮ್ಮ ಹೃದಯ ಪರಿಶುದ್ಧವಾಗತ್ತಂತೆ. ನಮ್ಮ ಹೃದಯ ಇವಾಗ ಏನಾಗಿದೆ? ಕಲುಷಿತವಾಗಿದೆ. ಯಾವುದರಿಂದ ಕಲುಷಿತವಾಗಿದೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಂದ ನಮ್ಮ ಮನಸ್ಸು ಇವತ್ತು ಕಲುಷಿತವಾಗಿದೆ. ಕಲುಷಿತ ಮನವನ್ನು ಇಟ್ಕೊಂಡು ನಾವು ಪರಿಶುದ್ಧವಾದ ಈ ಭೌತಿಕ ಜಗತ್ತಿಗೆ ಸೇರದೇ ಇಲ್ಲದೆ ಇರುವಂತಹ ಗೋಲೋಕ ವೃಂದಾವನವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ವಿಷಯ ಚಾಡಿಯ ಕಬೆ ಶುದ್ಧ ಹೋಬೇಮನ್. ಸೊ ಈ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳೋಕ್ಕೆ ಪ್ರಕ್ರಿಯೆ ಏನು, ಮಾರ್ಗ ಏನು? ಸೊ ಕೃಷ್ಣ ಅದಕ್ಕೆ ತನ್ನ ಧಾಮದಿಂದ ಈ ಭೂಲೋಕಕ್ಕೆ ಬರ್ತಾನೆ. ಇನ್ನೊಂದು ವಾಕ್ಯ ಇದೆ, ರೂಪ ರಘುನಾಥ ಪದೇ ಹೊಯ್ಬೆ ಆಕೂತಿ ತಬೆ ಹಮೆ ಭುಜಬೋ ಸೇ ಜುಗಲ ಪಿರೀತಿ. ಜುಗಲ ಪಿರೀತಿ ಅಂದರೆ ರಾಧಾಕೃಷ್ಣರ ಪ್ರೇಮ. ಇವಾಗ ನಮ್ಮ ಜೀವನದ ಅಂತಿಮ ಧ್ಯೇಯ, ಗುರಿ ಏನು ಅಂದರೆ ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಳೋದು. ಏನು ಜೀವನದ ಗುರಿ? ಎಲ್ಲರೂ ಎದ್ದಿದ್ದೀರಾ? ಮತ್ತು ಸ್ವಲ್ಪ ಜೋರಾಗಿ ಹೇಳಿ, ಜೀವನದ ಗುರಿ ಏನು? ರಾತ್ರಿಯಲ್ಲಿ ಯಾರು ಫೋನ್ ಮಾಡಿದ್ರೆ ಏನು ಹೇಳಬೇಕು? ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಳೋದು ನಮ್ಮ ಜೀವನದ ಗುರಿ.
ಕೃಷ್ಣ ಪ್ರೇಮ ಅಂದ್ರೇನು? ಕೃಷ್ಣ ಪ್ರೇಮ ಅಂದರೆ ಕೃಷ್ಣ ಭಕ್ತಿ ಅಂತ ನಾನು ಹೇಳ್ತಾ ಇಲ್ಲ, ಕೃಷ್ಣ ಪ್ರೇಮ ಅಂತ ಹೇಳ್ತಾ ಇದ್ದೀನಿ. ಕೃಷ್ಣ ಭಕ್ತಿಗೂ ಕೃಷ್ಣ ಪ್ರೇಮಕ್ಕೂ ಏನಾದ್ರು ವ್ಯತ್ಯಾಸ ಇರಬೇಕಲ್ವಾ? ಈ ಕೃಷ್ಣ ಪ್ರೇಮ ಅನ್ನೋದು ಕೃಷ್ಣ ಭಕ್ತಿಯ ಅತ್ಯುನ್ನತವಾದ ಹಂತ. ಈ ಕೃಷ್ಣ ಪ್ರೇಮ ಎಂಥದ್ದು ಅಂದರೆ, ವೃಂದಾವನದ ನಿವಾಸಿಗಳ ಹೃದಯದಲ್ಲಿ ಈ ಕೃಷ್ಣ ಪ್ರೇಮವಿದೆ. ಯಾರ ಹೃದಯದಲ್ಲಿ? ವೃಂದಾವನ ನಿವಾಸಿಗಳು. ಅವರನ್ನು ವ್ರಜವಾಸಿಗಳು ಅಂತ ಕರೀತಾರೆ. ಈ ವ್ರಜವಾಸಿಗಳ ಹೃದಯದಲ್ಲಿ ಕೃಷ್ಣ ಪ್ರೇಮವಿದೆ. ಆ ವ್ರಜವಾಸಿಗಳ ಕೃಷ್ಣ ಪ್ರೇಮವನ್ನು ನಮಗೆ ತೋರ್ಸೋಕ್ಕೋಸ್ಕರ ಕೃಷ್ಣ ಗೋಲೋಕದಿಂದ ಇಲ್ಲಿಗೆ ಬರ್ತಾನೆ. ಯಾವ ಪರಿತ್ರಾಣಾಯ ಸಾಧುನೂ ಇಲ್ಲ, ಯಾವ ವಿನಾಶಾಯ ಚದುಷ್ಕೃತಾಮೂ ಅಲ್ಲ. ಅದಕ್ಕೋಸ್ಕರ ಬರಲಿಲ್ಲ ಅವನು. ಅದು ವಿಷ್ಣುವಿನ ಕೆಲಸ, ಅದು ಅದ್ರ ಪಾಡ್ಗದು ನಡೆಯುತ್ತೆ ಕಾಲ ಕಾಲಕ್ಕೆ. ಪಾಲನಕರ್ತ ವಿಷ್ಣು ಅವನ ಪಾಡ್ಗೆ ಅವನ ಕೆಲಸವನ್ನು ನಡೆಸ್ತಾನೆ. ಆದರೆ ಕೃಷ್ಣ ಇಲ್ಲಿಗೆ ಬಂದಿದ್ದು ತನ್ನ ಆ ವಿಶೇಷ ಭಕ್ತರ ಪ್ರೀತಿಯನ್ನು ನಮಗೆ ತೋರಿಸೋದಕ್ಕೆ ಕೃಷ್ಣ ಬಂದ. ಈ ಕೃಷ್ಣನ ಭಕ್ತರ ಪ್ರೀತಿಯನ್ನು ನಾವು ಎಲ್ಲಿ ತಿಳ್ಕೊಬೋದು? ಎಲ್ಲಿದೆ ಕೃಷ್ಣನ ಭಕ್ತರ ಪ್ರೀತಿ? ಅಲ್ಲ, ಅದೇ ನಮಗೆ ತಿಳ್ಕೊಳ್ಳೋಕ್ಕೆ ಎಲ್ಲಿದೆ? ಭಾಗವತದಲ್ಲಿದೆ. ಭಾಗವತದ 10ನೇ ಸ್ಕಂದದಲ್ಲಿದೆ. ಎಷ್ಟು ಜನರಿಗೆ ಕೃಷ್ಣನ ಭಕ್ತರ ಆ ಪ್ರೀತಿಯನ್ನು ತಿಳ್ಕೋಬೇಕು ಅನ್ನೋ ಆಸೆ ಇದೆ? ಎಲ್ಲರಿಗೂ ಇದೆ ಅನ್ಬೇಡಿಯಪ್ಪ. ನಿಮ್ಗಿದೆಯೋ ಇಲ್ವೋ ಹೇಳಿ. ಅಲ್ಲಿ ಎಷ್ಟೊಂದು ಜನ ಪಾಪ ಮಲಗಿದ್ದಾರೆ, ಅವ್ರ ಪ್ರಶ್ನೆ ಏನು ಅಂತಲೂ ಗೊತ್ತಾಗಿಲ್ಲ. ಪ್ರಸಾದ ಅಂದ ತಕ್ಷಣ ಎದ್ಬಿಡ್ತಾರೆ. ಸೊ ಇವಾಗ ಕೃಷ್ಣನ ಭಕ್ತರ ಪ್ರೀತಿಯನ್ನು ನಾವು ತಿಳ್ಕೋಬೇಕು ಅಂದರೆ ನಾವು 10ನೇ ಸ್ಕಂದ ಭಾಗವತ ತನಕ ಬರಬೇಕು. ಎಷ್ಟು ಭಕ್ತರ ಮನೆಯಲ್ಲಿ ಭಾಗವತ ಇದೆ? ಭಾಗವತ ಪುರಾಣ. ಇಷ್ಟೊಂದು ಜನರ ಮನೇಲಿ ಭಾಗವತ ಪುರಾಣ ಇದೆಯಾ? 2 ಕೈ ಎತ್ತಬೇಡಿ, ಒಂದೊಂದೇ ಎತ್ತಿ. ಪಕ್ಕದವ್ರಿಗೂ ಸೇರಿಸಿ ಕೈ ಎತ್ತಬಾರ್ದು. ಯಾರ ಮನೆಯಲ್ಲಿ ಭಾಗವತ ಇದೆಯೋ ಅವರಿಗೆ ಆ ಕೃಷ್ಣ ಭಕ್ತರ ಪ್ರೀತಿ ಏನು ಅನ್ನೋದನ್ನು ತಿಳ್ಕೊಳ್ಳೋ ಒಂದು ಅವಕಾಶವಿದೆ. ಆದರೆ ನಮ್ಮ ಪ್ರಭುಪಾದರು ಬಹಳ ಕೃಪಾಳು. ಅವರಿಗೆ ಗೊತ್ತು. ಮೊದಲು ನಾವು ಕೇಳ್ತೀವಿ ಎಷ್ಟು ಜನರ ಮನೆಯಲ್ಲಿ ಇದೆ ಅಂತ. ಇಷ್ಟೊಂದು ಜನ ಕೈ ಎತ್ತುತ್ತಾರೆ. ಎಷ್ಟು ಜನ ಅದನ್ನು ಓದ್ತಾ ಇದ್ದೀರಾ ಅಂದರೆ ಒಂದಿಬ್ಬರು ಕೈ ಎತ್ತುತ್ತಾರೆ ಅಲ್ವಾ? ಯಾಕೆ ಪ್ರಭು ಹಂಗೆ? ಪ್ರಭು ಭಗವದ್ಗೀತಾ ಯಥಾರೂಪ ಅಂದರು, ನಾನು ಅದಕ್ಕೆ ಭಾಗವತನೂ ಯಥಾರೂಪ ಅಂದ್ಕೊಂಡು ನಾನು ಯಥಾರೂಪವಾಗಿ ಹಂಗೆ ಇಟ್ಟಿದ್ದೀನಿ ಪ್ರಭು ಅದನ್ನು. ಹಾಗಾಗಿ ಪ್ರಭುಪಾದರು ಏನು ಮಾಡಿದ್ರು? ವಿಶೇಷ ಕೃಪೆಯನ್ನು ತೋರಿ ಕೃಷ್ಣ ಪುಸ್ತಕ ಅಂತ ಅವರು ಕೊಟ್ಟರು. ಕೃಷ್ಣ ದೇವೋತ್ತಮ ಪರಮ ಪುರುಷ. ಈ ಕೃಷ್ಣ ದೇವೋತ್ತಮ ಪರಮ ಪುರುಷ ಅದೇ ಭಾಗವತದ 10ನೇ ಸ್ಕಂದದ ಕೃಷ್ಣನ ಕುರಿತಾದ ಕೃಷ್ಣನ ಭಕ್ತರ ವಿಷಯಗಳನ್ನು ಪ್ರಭುಪಾದರು ಕೃಷ್ಣ ಪುಸ್ತಕದಲ್ಲಿ ಕೊಟ್ಟರು. ಎಷ್ಟು ಭಕ್ತರ ಮನೆಯಲ್ಲಿ ಕೃಷ್ಣ ಪುಸ್ತಕ ಇದೆ? ಒಂದೇ ಪುಸ್ತಕ, ಅದು ಒಂದೇ ಪುಸ್ತಕ ನೋಡಿ. ಸೊ ನಿಮಗೆ ಹೆಂಗೆ ಕೃಷ್ಣನ ಭಕ್ತರು ಏನು, ಕೃಷ್ಣನ ಭಕ್ತರು ಮಾಡೋ ಭಕ್ತಿ ಹೆಂಗೆ ಗೊತ್ತಾಗತ್ತೆ ನಿಮಗೆ? ಗೋಲೋಕದ ನ್ಯೂಸ್ ಚಾನಲ್ ಇದು. ಗೋಲೋಕದ ನ್ಯೂಸ್ ಚಾನಲ್ಲು, ಕೃಷ್ಣ ಪುಸ್ತಕ, ಭಾಗವತ ಇವೆಲ್ಲ ಅಲ್ಲೆಲ್ಲ ಏನು ನಡೀತಾ ಇದೆ, ಬೇರೆ ಬೇರೆ ಲೋಕಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ದೂರದರ್ಶನದ ಶಕ್ತಿಯನ್ನು ಹೊಂದಿರುವಂಥ ಋಷಿ ಮುನಿಗಳು ನಮಗೆ ಕೊಟ್ಟಿದ್ದಾರೆ. ನಮಗೆ ನೋಡೋಕ್ಕೆ ಶಕ್ತಿ ಇಲ್ಲ, ಈ ಪುಸ್ತಕದ ಮೂಲಕ ನೋಡಿ ಅಂತ. ಸೊ ಮೊದಲು ಇದೆಲ್ಲವನ್ನು ನಾವು ಓದಬೇಕು, ಇಲ್ಲಾಂದರೆ ನಮಗೆ ಕೃಷ್ಣ ಲಭ್ಯ ಇಲ್ಲ. ಕೃಷ್ಣನ ಭಕ್ತರ ಪ್ರೀತಿ ಎಂಥದ್ದು ಅಂದರೆ, ಗೋಲೋಕದಲ್ಲಿ ಕೃಷ್ಣನಿಗೆ ಬೇರೆ ಬೇರೆ ತರಹದ ಭಕ್ತರಿದ್ದಾರೆ, ಭಾಳ ಆತ್ಮೀಯ ಭಕ್ತರು. ಮೊದಲನೇದು ಕೃಷ್ಣನ ತಂದೆ ತಾಯಿಂದರು. ಕೃಷ್ಣನ ತಂದೆ ತಾಯಿ ಯಾರು? ಗೋಲೋಕ ಬೃಂದಾವನದಲ್ಲಿ ಯಶೋಧ ಮತ್ತು ನಂದ ಮಹಾರಾಜ. ಯಶೋಧೆಗೆ ಕೃಷ್ಣನ ಮೇಲೆ ಎಷ್ಟು ಪ್ರೀತಿ ಅಂದರೆ, ಯಶೋಧ ಏನು ಮಾಡಿದ್ಲು? ಕೃಷ್ಣನ ಕಾರ್ತಿಕ ಮಾಸದಲ್ಲಿ ಕಟಾಕ್ಬಿಟ್ಲು. ಯಾಕೆ ಕಟ್ಟಾಕಿದ್ಲು ಯಶೋಧ? ನನ್ನ ಮಗ ದೊಡ್ಡ ತುಂಟ ಕಳ್ಳ ಆಗ್ತಾ ಇದ್ದಾನೆ, ಅವನೆಲ್ಲ ಕೆಟ್ಟ ಬುದ್ಧಿಗೆಲ್ಲ ಕಲ್ತ್ಕೊಳ್ತಾ ಇದ್ದಾನೆ, ಅವನನ್ನು ಸರಿ ಮಾಡೋದು ನನ್ನ ಜವಾಬ್ದಾರಿ ಅಲ್ವಾ? ಅಲ್ಲ, ಯಾರಾದ್ರು ಕೇಳಿದ್ರೆ, ಅಮ್ಮ ತಾಯಿ ಯಶೋಧ ನಿನ್ನ ಮಗ ದೇವೋತ್ತಮ ಪರಮ ಪುರುಷ ಅಮ್ಮ, ಭಗವಂತ. ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮಗ ಅವನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗೋದು ನನ್ನ ಕರ್ತವ್ಯ, ಹಾಗಾಗಿ ನಾನು ಅವನನ್ನು ಕಟ್ಟಾಕ್ತೀನಿ.
ಅಂದರೆ ಏನರ್ಥ? ಗೋಲೋಕ ವೃಂದಾವನದಲ್ಲಿ ಕೃಷ್ಣ ಭಕ್ತರ ಪ್ರೀತಿ ಎಂಥದ್ದು ಅಂದರೆ ಕೃಷ್ಣ ದೇವರು ಅಂತಲೇ ಮರ್ತೋಗ್ಬಿಡ್ತಾರೆ ಅಂದರೆ ಎಲ್ಲೋ ಇದೆ ಹಿನ್ನೆಲೆಯಲ್ಲಿ. ಇದು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಹೆಂಗೆ ಮರ್ತೋಗ್ಬಿಡೋಕ್ಕಾಗತ್ತೆ ಕೃಷ್ಣನ? ಹಂಗೆ ನರೇಂದ್ರ ಮೋದಿ ಅವ್ರಿಗೆ ಅಮ್ಮ ಇದ್ದಾರಲ್ವ? ಇನ್ನೂ ಇದ್ದಾರೆ? ಇನ್ನೂ ಇದ್ದಾರೆ? ಇಲ್ಲ, ಸರಿ, ನಿಮಗೆ ಗೊತ್ತು. ಸೊ ಅವರಿದ್ದಾಗ, ಇವರು ಪ್ರೈಮ್ ಮಿನಿಸ್ಟರ್ ಆದಾಗ ಅವರಿದ್ದರು. ಇವಾಗ ಯಾರಾದರೂ ಅವ್ರ ಅಮ್ಮನ ಹತ್ರ ಬಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಅವ್ರು ಬಂದಿದ್ದಾರೆ ಅಂದರೆ ಅಮ್ಮ ಏನು ಹೇಳ್ತಾಳೆ? ಓ ನನ್ನ ಮಗ ಬಂದನಾ ತಾನೇ? ಅವಳೇನು ಹೇಳ್ತಾಳೆ? ಓ ಪ್ರೈಮ್ ಮಿನಿಸ್ಟರ್ ಬಂದರು, ಸೀಟ್ ಕೊಡಿ ಅವ್ರಿಗೆ, ಚೇರ್ ಕೊಡಿ. ಅವ್ರು ಬರ್ತಾರೆ, ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಅವ್ರ ಕಾಲ ಹತ್ರ ಕೂತ್ಕೋತಾರೆ, ಅಮ್ಮನ ಕಾಲ ಹತ್ರ. ಇವಾಗ ಇದೇ ಕೃಷ್ಣ ಮತ್ತು ಯಶೋದೆಯರ ನಡುವಿನ ಸಂಬಂಧ. ಯಶೋದೆಗೆ ಬೇಕಾಗಿಲ್ಲ ಕೃಷ್ಣ ಪ್ರೈಮ್ ಮಿನಿಸ್ಟ್ರೋ, ಚೀಫ್ ಮಿನಿಸ್ಟ್ರೋ, ಪ್ರೆಸಿಡೆಂಟೋ, ದೇವರೋ, ಭಗವಂತನೋ ಅವಳಿಗೆ ಬೇಕಾಗಿಲ್ಲ. ನನ್ನ ಮಗ ಬಂದನಾ, ನನ್ನ ಮಗ ಊಟ ಮಾಡ್ತಾಯಿದ್ದಾನೆ ಸರಿಯಾಗೆ, ಅಷ್ಟೇ ಅವಳಿಗೆ ಯೋಚನೆ. ಇದು ಪ್ರೀತಿ. ಇದನ್ನು ಪರಿಶುದ್ಧ ಭಕ್ತಿ ಅಂತ ಕರೀತಾರೆ. ಈ ಪರಿಶುದ್ಧ ಭಕ್ತಿಯಲ್ಲಿ ಕೃಷ್ಣನ ಸ್ಥಾನದ ಅರಿವೇ ಹೊರಟೋಗ್ಬಿಡುತ್ತೆ ಭಕ್ತರಿಗೆ. ಅಷ್ಟು ಆಳವಾದ ಗಾಢವಾದ ಪ್ರೀತಿ ಅದು. ಕೃಷ್ಣನ ಮಿತ್ರರು, ಸಖ, ಕೃಷ್ಣನ ಸ್ನೇಹಿತರು ಏನು ಮಾಡ್ತಾರೆ? ದಿನ ಬೆಳಗ್ಗೆ ಕೃಷ್ಣ ಎದ್ದು ಗೋಶಾಲೆಗೆ ಹೋಗ್ತಾನೆ ಹಾಲು ಕರೆಯೋದಕ್ಕೆ. ಆದಮೇಲೆ ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡು ಮಲ್ಲ ಯುದ್ಧ ಮಾಡ್ತಾರೆ, ರೆಸ್ಲಿಂಗ್ ಮಾಡ್ತಾರೆ. ಇವಾಗ ಯಾರೋ ಕೃಷ್ಣನ ಜೊತೆ ರೆಸ್ಲಿಂಗ್ ಮಾಡಬೇಕು, ಇಬ್ಬರು ನಿಂತ್ಕೊಂಡಿದ್ದಾರೆ. ಓ ಕೃಷ್ಣ, ದೇವೋತ್ತಮ ಪರಮ ಪುರುಷಪ್ಪ ನೀನು, ನಾನು ನಿನಗೆ ಹೂ ಇಡ್ತೀನಿ, ನಿನಗೆ ಆರತಿ ಮಾಡ್ತೀನಿ ಅಂದರೆ ಕೃಷ್ಣ ಯಾರ ಜೊತೆ ಮಲ್ಲ ಯುದ್ಧ ಮಾಡ್ತಾನೆ? ಕೃಷ್ಣನಿಗೆ ರೆಸ್ಲಿಂಗ್ ಮಾಡಬೇಕಂದ್ರೆ ಯಾರ ಜೊತೆ ಮಾಡ್ತಾನೆ? ಸೊ ಅವನ ಸ್ನೇಹಿತರು ಅವರು ಮರಿಲೇಬೇಕು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ. ಅವ್ರು ಮರ್ತಾ ಹೇಳ್ತಾರೆ, ಕೃಷ್ಣ ನೀನೇನು ದೊಡ್ಡ ವ್ಯಕ್ತಿ, ಬಾ ನಾನು ಸೋಲ್ಸ್ಬಿಡ್ತೀನಿ ನಿನ್ನ. ಸೊ ಇದು ಆ ವ್ರಜ ಭಕ್ತಿ, ಇದು ವೃಂದಾವನ ವಾಸಿಗಳ ಭಕ್ತಿ. ಆ ಭಕ್ತಿಯ ಪರಾಕಾಷ್ಠ ಅಂದರೆ ಕೃಷ್ಣ ಮತ್ತು ರಾಧೆಯರ ಪ್ರೇಮ. ಇವಾಗ ಬೇರೆದೆಲ್ಲ ಅರ್ಥ ಆಗುತ್ತೆ ಪ್ರಭು ನಮಗೆ. ಯಶೋಧ ಮಾತೆ ಪ್ರೀತಿ ಅರ್ಥ ಆಗುತ್ತೆ, ಕೃಷ್ಣನ ಸ್ನೇಹಿತರ ಪ್ರೀತಿ ಅರ್ಥ ಆಗುತ್ತೆ, ರಾಧಾರಾಣಿಯ ಪ್ರೀತಿ ಅರ್ಥ ಆಗಲ್ಲ ನಮಗೆ. ಯಾಕೆಂದರೆ ನಮ್ಗೆ ಅರ್ಥ ಆಗಲ್ಲ. ಹಾಗಾಗಿ ನಮಗೆ ಇಷ್ಟ ಬಂದಂಗೆ ನಾವು ಆ ಪ್ರೀತಿಯ ಬಗ್ಗೆ ನಾವು ಬಾಯಿ ಬಂದಂಗೆ ಮಾತಾಡ್ತೀವಿ. ಈ ವಿಷಯದ ಆಳಕ್ಕೆ ನಾನಿವಾಗ ಇಳಿತಾ ಇಲ್ಲ. ಆದರೆ ಒಂದು ನಾವು ವಿಷಯವನ್ನು ತಿಳ್ಕೋಬೇಕು. ರಾಧಾರಾಣಿ ಕೃಷ್ಣನ ಎಡಭಾಗದಿಂದ, ಅವನ ಶರೀರದಿಂದನೇ ಬಂದಿರೋಂಥವಳು. ಪತ್ನಿಯನ್ನು ಏನಂತ ಕರೀತಾರೆ? ಇನ್ನೊಂದು ಪದ ಏನು ಪತ್ನಿಗೆ? ಅರ್ಧಾಂಗಿ. ಅಂದರೆ ಏನರ್ಥ? ನಮ್ಮ ಪತ್ನಿ ನಮ್ಮ ಅರ್ಧಾಂಗದಿಂದ ಬಂದಿಲ್ಲ, ಆದರೆ ಅರ್ಧಾಂಗದ ಥರ ಟ್ರೀಟ್ ಮಾಡಿ ಅಂತ ಶಾಸ್ತ್ರ ಹೇಳ್ತಾರೆ. ಆದರೆ ರಾಧಾ ನಿಜವಾಗ್ಲೂ ಕೃಷ್ಣನ ಅರ್ಧಾಂಗದಿಂದ ಬಂದಿರೋದು, ಅರ್ಧ ಶರೀರದಿಂದ ಬಂದಿರೋದು. ಹಾಗಾಗಿ ಅವಳು ಜಾಸ್ತಿ ಪತ್ನಿನೋ, ಈ ಭೌತಿಕ ಜಗತ್ತಿನ ಪತ್ನಿಯರು ಜಾಸ್ತಿ ಪತ್ನಿಯರು? ಸೊ ಯೋಚನೆ ಮಾಡಿ. ಆದರೆ ಕೃಷ್ಣ ತನ್ನ ಲೀಲೆಗಳು ಅವನಿಗೆ ಬೇಕಾದಂಗೆ ಅವನು ನಡೆಸ್ತಾನೆ, ಅದು ಅವನ ಇಚ್ಛೆ. ಹಾಗಾಗಿ ನಮಗೆ ಬಹಿರಂಗವಾಗಿ ಅವರು ಮದುವೆ ಆಗಿಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಈ ವಿಷಯಕ್ಕೆ ನಾನು ಇವಾಗ ಆಳಕ್ಕೆ ಇಳಿತಾ ಇಲ್ಲ. ಆದರೆ ಒಂದೇ ಒಂದು ತಿಳ್ಕೊಳ್ಳಿ, ಕೃಷ್ಣ ಯಾವ ಅಧಾರ್ಮಿಕ ಕೆಲಸವನ್ನು ಮಾಡಲ್ಲ. ಯಾಕೆ? ಅವನು ಧರ್ಮವನ್ನು ಸ್ಥಾಪನೆ ಮಾಡೋನು. ಅವನು ಹೇಗೆ ಆ ಧರ್ಮವನ್ನು ಮಾಡೋಕ್ಕಾಗತ್ತೆ? ಅರೆ ಅವನು ಮಾಡೋ ವಿಷಯಗಳು ನಮ್ಗೆ ಅರ್ಥ ಆಗಲ್ಲ, ಹಾಗಾಗಿ ನಾವು ಅವನ ಬಗ್ಗೆ ಏನೇನೋ ಮಾತಾಡ್ಕೋತೀವಿ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ತಬೆ ಹಮೋ ಭುಜಬೋ ಶ್ರೀ ಸೇ ಯುಗಲ ಪಿರೀತಿ. ನರೋತ್ತಮ ದಾಸ ಠಾಕೂರರು ಹೇಳ್ತಾ ಇದ್ದಾರೆ, ನಮಗೆ ನಿತ್ಯಾನಂದರ ಕೃಪೆ ಬೇಕು, ನಮಗೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಬೇಕು, ನಮಗೆ ಆಚಾರ್ಯರ ಕೃಪೆ ಬೇಕು. ಆಗ ನಮಗೆ ರಾಧಾಕೃಷ್ಣರ ಪ್ರೀತಿಯ ಸತ್ಯಾಂಶ ನಮಗೆ ಅರ್ಥವಾಗಬಹುದು. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳೋದು ನಮ್ಮ ಜೀವನದ ಧ್ಯೇಯ. ಮನುಷ್ಯರಾಗಿ ರಾಧಾಕೃಷ್ಣರ ಪ್ರೀತಿ ಏನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಈ ರಾಧಾಕೃಷ್ಣನ ಪ್ರತಿ ಹೊಂದಿರುವಂಥ ಪ್ರೀತಿ ಎಷ್ಟು ವಿಶೇಷವಾದದ್ದು ಅಂದರೆ, ಕೃಷ್ಣ ಸರ್ವಜ್ಞ. ಸರ್ವಜ್ಞ ಅಂದರೆ ಏನರ್ಥ? ಎಲ್ಲವೂ ತಿಳ್ಕೊಂಡಿರೋನು ಅಲ್ವಾ? ನಿಮ್ಮ ಹೃದಯದಲ್ಲಿ ನೆನ್ನೆ ಏನಿತ್ತು, ಇವತ್ತೇನಿದೆ, ನಾಳೆ ಏನಿರುತ್ತೆ ಎಲ್ಲ ಗೊತ್ತಲ್ವ ಕೃಷ್ಣನಿಗೆ. ಕೃಷ್ಣನಿಗೆ ಎಲ್ಲ ಗೊತ್ತಿರಬೇಕು. ಆದರೆ ಕೃಷ್ಣನಿಗೆ ಒಂದು ವಿಷಯ ಗೊತ್ತಾಗ್ತಾ ಇಲ್ಲ. ಏನು ವಿಷಯ ಗೊತ್ತಾಗ್ತಾ ಇಲ್ಲ ಅಂದರೆ, ರಾಧಾರಾಣಿ ಕೃಷ್ಣನನ್ನು ನೋಡಿದಾಗ ಅವಳು ಅನುಭವಿಸೋ ಆನಂದ ಏನು ಅಂತ ಕೃಷ್ಣನಿಗೆ ಅರ್ಥನೇ ಆಗ್ತಾಯಿಲ್ಲ. ಕೃಷ್ಣ ಯೋಚನೆ ಮಾಡ್ತಾ ಇದ್ದಾನೆ,
ನನಗೂ ರಾಧಾರಾಣಿಯನ್ನು ನೋಡಿದಾಗ ಸಂತೋಷ ಆಗುತ್ತೆ. ಆದರೆ ರಾಧಾರಾಣಿಗೆ ನನಗೆ ಆಗ್ತಾ ಇರೋ ಸಂತೋಷಕ್ಕೆ ಲಕ್ಷಪಟ್ಟು ಹೆಚ್ಚು ಸಂತೋಷವಾಗ್ತಾಯಿದೆ. ಇದು ಯಾಕೆ ಆಗ್ತಾಯಿದೆ? ಸೊ ಕೃಷ್ಣನಿಗೆ ತಲೆಗೆಟ್ಟು ಹೋಗ್ಬಿಡ್ತು. ನನಗೆ ಅಲ್ಲ, ಹೌದು, ನಿಮಗೂ ನಿಮ್ಮ ಹೆಂಡತಿಗೆ ಅರ್ಥ ಆಗಲ್ಲ, ಅದು ಬೇರೆ ವಿಷಯ. ನಿಮಗೆ ಬೇರೆ ಥರ ತಲೆ ಕೆಡುತ್ತೆ. ಆದರೆ ಅವನಿಗೆ ಬೇರೆ ಥರ ತಲೆ ಕೆಡ್ತು. ನನ್ನ ರಾಧಾರಾಣಿಯ ಪ್ರೀತಿ, ನನ್ನ ಮೇಲಿರೋ ಪ್ರೀತಿ ಅವಳದು ಎಷ್ಟರ ಮಟ್ಟಿಗಿದೆ ಅಂತ ನಾನು ಕೃಷ್ಣನಿಗೆ ಅರ್ಥ ಆಗದೆ ಅವನು ಯೋಚನೆ ಮಾಡ್ತಾಯಿದ್ದಾನೆ. ಇದನ್ನು ನಾನು ಅರ್ಥ ಮಾಡಿಕೊಳ್ಳೇಬೇಕು. ಯಾಕೆ ಅವಳು ನನ್ನನ್ನು ಇಷ್ಟೊಂದು ಪ್ರೀತಿಸ್ತಾಳೆ? ಅವಳು ಅನುಭವಿಸ್ತಾ ಇರೋ ಆನಂದ ಎಂಥದ್ದು ಅಂದರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಕೃಷ್ಣನಿಗೆ ರಾಧಾರಾಣಿ ಸರ್ವೋತ್ಕೃಷ್ಟ ಭಕ್ತೆ, ಎಲ್ಲರಿಗಿಂತ ಶ್ರೇಷ್ಠ ಭಕ್ತಳು ರಾಧಾರಾಣಿ. ಹಾಗಾಗಿ ರಾಧಾರಾಣಿಯ ಭಕ್ತಿಯನ್ನು, ಪ್ರೀತಿಯನ್ನು ಕೃಷ್ಣನಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಅವನೇನು ಮಾಡ್ದ? ಕಲಿಯುಗದ ಆದಿಯಲ್ಲಿ, ಪ್ರಾರಂಭದಲ್ಲಿ ಚೈತನ್ಯ ಮಹಾಪ್ರಭುವಾಗಿ ಪ್ರಕಟ ಆದ. ಯಾರು ಪ್ರಕಟ ಆಗಿದ್ದು? ಸ್ವಯಂ ಕೃಷ್ಣ. ಯಾತಕ್ಕೆ ಪ್ರಕಟ ಆಗಿದ್ದು? ರಾಧಾರಾಣಿಯ ಪ್ರೀತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಚೈತನ್ಯ ಮಹಾಪ್ರಭುಗಳು ಪ್ರಕಟ ಆದರು. ಕೃಷ್ಣ ಗೌರಾಂಗ ಚೈತನ್ಯ ಮಹಾಪ್ರಭುವಾಗಿ ಪ್ರಕಟ ಆದ. ಆದರೆ ಆ ರಾಧಾರಾಣಿಯ ಭಾವವನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಕಾರಣದಿಂದ ಕೃಷ್ಣ ಅವಳ ಭಾವವನ್ನು, ಅವಳ ಮನಸ್ಥಿತಿಯನ್ನು ಅವನು ಸ್ವೀಕರಿಸ್ಕೊಂಡ. ಯಾಕಂದರೆ ಅವಳ ಭಾವವನ್ನು ಅರ್ಥ ಮಾಡ್ಕೋಬೇಕು, ಇವಾಗ ಬೇರೆ ಮಾರ್ಗ ಇಲ್ಲ. ಹಾಗಾಗಿ ಇವಾಗ ರಾಧಾಕೃಷ್ಣ ನಾಹಿ ಅನ್ಯ. ಚೈತನ್ಯ ಅಂದರೆ ಯಾರು? ರಾಧಾಕೃಷ್ಣ ನಾಹಿ ಅನ್ಯ ಅಂದರೆ ಚೈತನ್ಯ ಮಹಾಪ್ರಭುಗಳು ರಾಧಾ ಮತ್ತು ಕೃಷ್ಣರ ಏಕೀಕೃತ ರೂಪ. ಅಂದರೆ ರಾಧಾಕೃಷ್ಣ ಇಬ್ಬರು ಚೈತನ್ಯ ಮಹಾಪ್ರಭುಗಳಲ್ಲಿ ಪ್ರವೇಶ ಮಾಡ್ತಾರೆ, ಅವರೇ ಚೈತನ್ಯ ಮಹಾಪ್ರಭು. ಕೃಷ್ಣ ಆದರೆ ರಾಧಾರಾಣಿಯ ಭಾವ, ರಾಧಾರಾಣಿಯ ಮೈಕಾಂತಿ. ರಾಧಾರಾಣಿಯ ಮೈಕಾಂತಿ ಏನು? ಈ ಕರಗಿರೋ ಚಿನ್ನ ರಾಧಾರಾಣಿಯ ಮೈಕಾಂತಿ. ಹಾಗಾಗಿ ಗೌರಾಂಗ ಮಹಾಪ್ರಭುಗಳು, ಚೈತನ್ಯ ಮಹಾಪ್ರಭುಗಳು ರಾಧಾರಾಣಿಯ ಮೈಕಾಂತಿಯನ್ನು ಹೊಂದಿದ್ದು, ರಾಧಾರಾಣಿಯ ಮನೋಭಾವವನ್ನು ಹೊಂದಿದ್ದಾರೆ. ಕೃಷ್ಣ ಒಳಗಡೆ ಕೂತಿದ್ದಾನೆ. ಕೃಷ್ಣ ಅಲ್ಲಿ ಒಳಗಡೆ ಕೂತ್ಕೊಂಡು ರಾಧಾರಾಣಿಯ ಪ್ರೀತಿಯ ಒಂದು ಆಳವನ್ನು ಅವನು ತಿಳ್ಕೊಳ್ತಾ ಇದ್ದಾನೆ. ಜೊತೆಗೆ ಈ ಅತ್ಯುತ್ಕೃಷ್ಟವಾದ ಭಕ್ತಿ ಏನು? ಈ ಅತ್ಯುತ್ಕೃಷ್ಟವಾದ ಭಕ್ತಿಯನ್ನು ತಲುಪೋದಕ್ಕೆ ನಮಗೆ ಮಾರ್ಗ ಏನು? ಶಾಸ್ತ್ರದಲ್ಲಿ ಚೈತನ್ಯ ಮಹಾಪ್ರಭು ಯಾರು ಅಂತಲೇ ಶಾಸ್ತ್ರದಲ್ಲಿ ಗೊತ್ತಿಲ್ಲ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಆ ರಹಸ್ಯವನ್ನು ಯಾರು ಬಹಿರಂಗ ಮಾಡ್ತಾರೆ? ಭೀಷ್ಮ ಪಿತಾಮಹ ಬಹಿರಂಗ ಮಾಡ್ತಾರೆ. ಏನಂತ ಹೇಳ್ತಾರೆ? ಏನು? ಸುವರ್ಣವರ್ಣ ಹೇಮಾಂಗೋ ವರಾಂಗಶ್ಚಂದನಾಂಗದಿ ಸನ್ಯಾಸಕೃಚ್ಛಮ ಶಾಂತೋ ನಿಷ್ಠಾ ಶಾಂತಿ ಪರಾಯಣ. ಸುವರ್ಣ ವರ್ಣ ಹೇಮ ಅಂಗ ಯಾವ ಕಲರಪ್ಪ ಇದು? ಕರಗಿರೋ ಚಿನ್ನ. ಸೊ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾ ಇದ್ದಾರೆ, ಕರಗಿರೋ ಚಿನ್ನದ ಶರೀರವನ್ನು ಹೊಂದಿರೋ ಒಬ್ಬರು ಸನ್ಯಾಸಿ ಬರ್ತಾರೆ ಅಂತ. ಯಾರು ಈ ಸನ್ಯಾಸಿ? ಚೈತನ್ಯ ಮಹಾಪ್ರಭು. ಚೈತನ್ಯ ಮಹಾಪ್ರಭುಗಳು ತಮ್ಮ ಈ ಭೌತಿಕ ಪ್ರಪಂಚದಲ್ಲಿ 48 ವರ್ಷ ಇರ್ತಾರೆ. 48 ವರ್ಷದಲ್ಲಿ 24 ವರ್ಷ ಗೃಹಸ್ಥ ಜೀವನದಲ್ಲಿರ್ತಾರೆ. 24 ವರ್ಷ ಆದಮೇಲೆ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡ್ತಾರೆ. ಆ ಸನ್ಯಾಸವನ್ನು ಸ್ವೀಕಾರ ಮಾಡಿದ ಉದ್ದೇಶ ಏನು? ಕೃಷ್ಣ ಬಂದಿದ್ದಕ್ಕೆ 2 ಕಾರಣ ಇದೆ. ಒಂದು ರಾಧಾರಾಣಿಯ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋಕೆ, ಇನ್ನೊಂದು ನಾವೆಲ್ಲರೂ ಕೂಡ ಆ ಪ್ರೀತಿಯ ಮಾರ್ಗದಲ್ಲಿ ಹೋಗೋದಕ್ಕೆ ವಿಧಾನವನ್ನು ಕೊಡೋಕ್ಕೆ ಬಂದರು. ಇದು ಬಹಳ ಬಹಳ ಮುಖ್ಯವಾದದ್ದು. ಬೇರೆ ಯಾವುದು ನಮಗೆ ಸಂಬಂಧ ಇಲ್ಲ. ಅದು ರಾಧಾಕೃಷ್ಣರ ನಡುವೆ ಇರೋ ವಿಷಯ. ನಮಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ಆದರೆ ನಮಗೆ ಸಂಬಂಧ ಏನು? ಕೃಷ್ಣ ಭಕ್ತಿ, ಕೃಷ್ಣ ಪ್ರೇಮವನ್ನು ಪಡ್ಕೊಳ್ಳೋಕ್ಕೆ ಮಾರ್ಗವನ್ನು ಕೊಡೋಕ್ಕೆ ಚೈತನ್ಯ ಮಹಾಪ್ರಭುಗಳು ಬಂದಿದ್ದು. ಸೊ ಚೈತನ್ಯ ಮಹಾಪ್ರಭುಗಳು ಬಂದು ಏನು ಕೊಟ್ಟರು ನಮಗೆ? ಏನದು ಮಾರ್ಗ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಏನಿದು ಹೇಳ್ತಾ ಇದ್ದಾರೆ? ಗೋಲೋಕೇರ ಪ್ರೇಮದನ ಹರಿನಾಮ ಸಂಕೀರ್ತನ. ಗೋಲೋಕೇರ ಪ್ರೇಮದನ. ಗೋಲೋಕೇರ ಪ್ರೇಮಧನ ಅಂದ್ರೇನು? ನಾನು ಹೇಳ್ದಲ್ಲ, ಇವಾಗ ಗೋಲೋಕದಲ್ಲಿ ಎಲ್ಲರ ಹೃದಯದಲ್ಲಿ ಪ್ರೇಮವಿದೆ. ಆ ಪ್ರೇಮದ ಧನ ಅಂದರೆ
ಟ್ರೆಷರ್. ಆ ಟ್ರೆಷರ್ ಏನು? ಹರಿನಾಮ ಸಂಕೀರ್ತನ. ಏನು ಹಂಗಂದ್ರೆ ಅರ್ಥ? ಗೋಲೋಕದಲ್ಲಿ ಕೃಷ್ಣ ಭಕ್ತರು ಏನು ಮಾಡ್ತಾರೆ ಎಲ್ಲ ಸಮಯದಲ್ಲೂ? ಹಾಂ, ಏನು ಹೇಳಿ, ಪರವಾಗಿಲ್ಲ. ಕೃಷ್ಣನ ಸೇವೆಯನ್ನು ಮಾಡ್ತಾರೆ. ಇವಾಗ ಕೃಷ್ಣನ ಸೇವೆಯನ್ನು ಮಾಡಬೇಕಂದ್ರೆ ಅವರ ನಡುವೆ ಏನು ಮಾತಾಡ್ತಾ ಇರ್ತಾರೆ? ಈ ಭೌತಿಕ ಜಗತ್ತಿನ ವಿಷಯ ಮಾತಾಡ್ತಾರ? ಇಲ್ಲ. ಏನು ಮಾತಾಡ್ತಾರೆ? ಓಹ್, ಕೃಷ್ಣನ್ಗೆ ಅಲ್ಲಿ ಸೇವೆ ಆಗಬೇಕು, ಕೃಷ್ಣನ್ಗೆ ಇಲ್ಲಿ ಸೇವೆ ಆಗಬೇಕು. ಸೊ ಅವ್ರ ಬಾಯಿನಿಂದ ಏನು ಬರ್ತಾ ಇದೆ? ಕೃಷ್ಣ 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 ಕೃಷ್ಣ. ಇದು ನಾಮ ಸಂಕೀರ್ತನ. ಸೊ ನಾವು ಗೋಲೋಕ ಬೃಂದಾವನಕ್ಕೆ ಹೋಗಬೇಕು ಅಂದರೆ ನಾಮ ಸಂಕೀರ್ತನೆಯ ಅಭ್ಯಾಸ ಇರಬೇಕು ನಮಗೆ. ಏನು ಅಭ್ಯಾಸ ಇರಬೇಕು ಅಂದರೆ ಏನರ್ಥ? ಕೃಷ್ಣನ ನಾಮವನ್ನು ತಗೊಳ್ಳೋ ರೂಢಿಯಲ್ಲಿ ಇರಬೇಕು ನಾವು. ಇಲ್ಲಾಂದರೆ ಅಲ್ಲಿ ಹೋಗಿ ನಮಗೇನಾಗತ್ತೆ? ಶಾಕ್ ಆಗುತ್ತೆ. ಹಾಗಾಗಿ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಇರೋಂತಹ ಪ್ರೇಮದ ವಿಧಾನವನ್ನು, ಅಂದರೆ ಯಾವಾಗಲೂ ಪ್ರೀತಿಯಿಂದ ಕೃಷ್ಣನ ನಾಮವನ್ನು ತಗೊಂಡು ಕೃಷ್ಣನ ಸೇವೆಯನ್ನು ಮಾಡೋ ವಿಧಾನವನ್ನು ಚೈತನ್ಯ ಮಹಾಪ್ರಭು ಅಂದರೆ ಯಾರು? ಸ್ವಯಂ ಕೃಷ್ಣ ಬಂದು ಕೊಟ್ಟೋದ. ಯಾವಾಗ ಬಂದಿದ್ದು? ಕೇವಲ 500 ವರ್ಷಗಳ ಹಿಂದೆ. ಹಿಂದಿನ ಕಲಿಯುಗದಲ್ಲಿ ಬರಲಿಲ್ಲ. ಈ ಕಲಿಯುಗದಲ್ಲಿ ಬಂದಿದ್ದು ಚೈತನ್ಯ ಮಹಾಪ್ರಭು. ಯಾರಿಗೋಸ್ಕರ? ಸೊ ನಾವು ತಿಳ್ಕೋಬೇಕು, ನಮ್ಮ ಜೀವನ ಎಷ್ಟು, ನಮ್ಮ ಸೌಭಾಗ್ಯ ಎಷ್ಟು ಅನ್ನೋದು ನಾವು ತಿಳ್ಕೋಬೇಕು. ಸಾಮಾನ್ಯವಾದ ಜೀವಿಗಳಲ್ಲ ನಾವು ಯಾರು ಇಲ್ಲಿ ಕೂತಿರೋರು. ಹಾಗಂದ್ಬಿಟ್ಟು ನಾಳೆ ಕಿರೀಟ ಹಾಕೊಂಡು ಹೋಗ್ಬಿಡ್ಬೇಡಿ ಹೊರಗಡೆ. ಆದರೆ ನಿಜವಾಗ್ಲೂ ನಾವು ಸಾಮಾನ್ಯ ಜೀವಿಗಳಲ್ಲ. ಯಾಕೆ ಸಾಮಾನ್ಯ ಜೀವಿಗಳಲ್ಲ ಅಂತ ಹೇಳ್ತಾ ಇದ್ದೀನಿ? ಜೀವನವನ್ನು ಹಾಳು ಮಾಡಿಕೊಡ್ಬಾರ್ದು. ಈ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಗೋಲೋಕೇರ ಪ್ರೇಮದನ ಹರಿನಾಮ ಸಂಕೀರ್ತನೆಯನ್ನು ಸ್ವಯಂ ಕೃಷ್ಣ ಕಲಿಯುಗದಲ್ಲಿ ಬಂದು ಕೊಟ್ಟು ಹೋಗಿದ್ದಾನೆ. ಮತ್ತು ಕೊಡೋದಕ್ಕೆ ವಿಧಾನ ಏನು? ಪಾತ್ರ ಅಪಾತ್ರನಾದೇಕೆ. ಪಾತ್ರ ಅಪಾತ್ರ ಅಂದರೆ ಕೃಷ್ಣನಿಗೆ ಯಾವ ಯೋಗ್ಯತೆಯೂ ಬೇಕಾಗಿಲ್ಲ. ಯಾವಾಗ? ಚೈತನ್ಯ ಮಹಾಪ್ರಭುವಾಗಿ ಬಂದಾಗ. ಕೃಷ್ಣ ಸ್ವಯಂ ಬಂದಾಗ ಏನು ಹೇಳ್ದ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲವನ್ನ ಬಿಟ್ಟು ಬನ್ನಿ ನನ್ನ ಹತ್ರ, ಆವಾಗ ನಾನು ನಿಮ್ಮನ್ನ ಬಗ್ಗೆ ಯೋಚನೆ ಮಾಡ್ತೀನಿ. ಆದರೆ ಚೈತನ್ಯ ಮಹಾಪ್ರಭುಗಳದೇನೂ ಹೇಳ್ತಾ ಇಲ್ಲ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ಯಾರಿಗೆ ಬೇಕಾರೋ ಬನ್ನಿ, ಯಾರು ಬೇಕಾದ್ರೂ ಹರಿನಾಮವನ್ನು ತಗೋಬೋದು, ಯಾರು ಬೇಕಾದ್ರೂ ಕೃಷ್ಣ ಪ್ರೇಮವನ್ನು ಪಡ್ಕೋಬೋದು. ಅಂತಹ ಅಮೂಲ್ಯವಾದ ಒಂದು ಅವಕಾಶವನ್ನು ನಮಗೆ ಕೊಡೋದಕ್ಕೆ ಬಂದಿದ್ದು ಚೈತನ್ಯ ಮಹಾಪ್ರಭು. ಹಾಗಾಗಿ ರಾಧಾಕೃಷ್ಣರು ನಮಗೆ ಅವರು ಲಭ್ಯವಾಗಬೇಕು ಅಂದರೆ ನಮಗೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಬೇಕು. ಚೈತನ್ಯ ಮಹಾಪ್ರಭುಗಳ ಕೃಪೆ ಬೇಕು ಅಂದರೆ ನಿತ್ಯಾನಂದ ಪ್ರಭುಗಳ ಕೃಪೆ ಬೇಕು. ಎಲ್ಲಪ್ಪ ಹೋಗೋಣ? ಎಲ್ಲಿಗೆ ಹೋಗೋಣ? ಎಲ್ಲಿಗೆ? ಮಾಯಾಪುರಕ್ಕ? ಮಾಯಾಪುರ್ಗೆ ಹೋದ್ರೆ ಏನು ಸಿಗುತ್ತೆ? ಪ್ರಭು ಒಳ್ಳೆ ಚೆನ್ನಾಗಿತ್ತು ಹೋಟ್ಲು ಪ್ರಭು ಅಂತೀವಷ್ಟೇ ನಾವು. ಸೊ ಇದಕ್ಕೆ ಮಾರ್ಗ ಇರೋದು ಆಧ್ಯಾತ್ಮಿಕ ಗುರುಗಳ ಆಶ್ರಯ. ಆಧ್ಯಾತ್ಮಿಕ ಗುರುಗಳು ಅವರು ನಿತ್ಯಾನಂದ ಪ್ರಭುಗಳ ಪ್ರತಿನಿಧಿ. ಸೊ ಯಾರಿಗೆ ಆ ಆಧ್ಯಾತ್ಮಿಕ ಗುರುಗಳ ಆಶ್ರಯವನ್ನು ಯಾರು ಪಡ್ಕೋತಾರೋ ಅವ್ರಿಗೆ ನಿತ್ಯಾನಂದ ಪ್ರಭುಗಳ ಕೃಪೆ ಸಿಗುತ್ತೆ. ಆ ನಿತ್ಯಾನಂದ ಪ್ರಭುಗಳ ಕೃಪೆ ಯಾರಿಗೆ ಸಿಕ್ಕಿದೆಯೋ ಅವ್ರಿಗೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಸಿಗುತ್ತೆ. ಚೈತನ್ಯ ಮಹಾಪ್ರಭುಗಳ ಕೃಪೆ ಅಂದರೆ ಏನು? ಓಕೆ, ಅದಕ್ಕಿಂತ ಮುಂಚೆ ಪ್ರಶ್ನೆ ಕೇಳ್ಬಿಡೋಣಲ್ವಾ? ನಮ್ದು ಯಾವಾಗಲೂ ಸ್ವಲ್ಪ ತಳ್ಳಿ ಆಮೇಲೆ ನಿಲ್ಲಿಸೋದು. ಎಷ್ಟು ಜನಕ್ಕೆ ಚೈತನ್ಯ ಮಹಾಪ್ರಭುಗಳ ಕೃಪೆ ಬೇಕು? ಸುಮ್ಮನೆ ಕೈ ಎತ್ಬಿಡಿ. ನೋಡಿ, ಬೇಜಾರಾಗ್ಬಿಟ್ಟಿದೆ ನನಗೆ. ನನಗೂ ಪ್ರಶ್ನೆ ಕೇಳಿ 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 ಬೇಜಾರಾಗಿದೆ. ಎಷ್ಟು ಜನ ಇವಾಗ ನಾನು ಏನು ಮಾರ್ಗ ಹೇಳ್ತೀನೋ ಅದನ್ನು ಮಾಡೋಕ್ಕೆ ಸಿದ್ಧರಾಗಿದ್ದೀರಾ? ಕೈ ಎತ್ತಿ. ಇವಾಗ ಸ್ವಲ್ಪ ಉತ್ಸಾಹ ಕಡಿಮೆ ಆಯಿತು. ಸುಮ್ಮನೆ ಕೈ ಎತ್ತೋದಲ್ಲ. ಕೈ ಎತ್ತಾದಮೇಲೆ ಆ ಕೈ ಎತ್ತಿದ ಕಾರಣ ಏನು, ಅಥವಾ ಅದಕ್ಕೆ ಮಾರ್ಗ ಏನು ಅಂತ ತಿಳ್ಕೊಂಡು ಅದನ್ನು ಪಾಲನೆ ಮಾಡಬೇಕು. ಚೈತನ್ಯ ಮಹಾಪ್ರಭುಗಳ ಕೃಪೆ ಪಡ್ಕೊಳ್ಳೋದು ಬಹಳ ಬಹಳ ಸುಲಭ. ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡೋಕ್ಕಿಂತ ಮುಂಚೆ ಒಂದು ಮಂತ್ರವನ್ನು ಜಪ ಮಾಡ್ತೀವಿ. ಏನದು? ಎಲ್ಲರೂ ಹೇಳಿ ಜೋರಾಗೆ. ಇದರಿಂದ ಏನಾಗ್ತಾ ಇದೆ? ಬರೀ ಚೈತನ್ಯ ಮಹಾಪ್ರಭುಗಳಲ್ಲ, ಪಂಚತತ್ವ ಅವರ ಕೃಪೆ ನಮಗೆ ಸಿಗ್ತಾ ಇದೆ. ಈ ಪಂಚತತ್ವ ಅವರ ಕೃಪೆ ಯಾಕೆ ಬೇಕು ನಮಗೆ?
ಯಾಕಂದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಅಪರಾಧವಿಲ್ಲದೆ ಜಪ ಮಾಡಿದಾಗ ಮಾತ್ರ ನಮಗೆ ಕೃಷ್ಣ ಲಭ್ಯವಾಗೋದು. ಯಾರು ಹರೇ ಕೃಷ್ಣ ಮಹಾಮಂತ್ರವನ್ನು ಅಪರಾಧವಿಲ್ಲದೆ ಜಪ ಮಾಡೋಕ್ಕಾಗತ್ತೆ? ಯಾರಿಗೂ ಮಾಡೋಕ್ಕಾಗಲ್ಲ. ಪ್ರಾರಂಭದಲ್ಲಂತೂ ಮಾಡೋಕ್ಕಾಗೋದೇ ಇಲ್ಲ. ಅಪರಾಧ ಮಾಡಿಕೊಂಡು ನಾವು ಭಕ್ತಿಯಲ್ಲಿ ಮುಂದುವರಿಯೋಕ್ಕಾಗಲ್ಲ. ಹಾಗಾಗಿ ಇದಕ್ಕೆ ಪಂಚತತ್ವ ಮಂತ್ರ ಅಂತ ಹೇಳ್ತೀವಿ. ಈ ವಿಶೇಷ ಭಕ್ತರು ತಮ್ಮ ಹೃದಯದಲ್ಲಿ ತುಂಬ ಅನುಕಂಪವನ್ನು ಹೊಂದಿದ್ದಾರೆ. ಅವ್ರು ಅಂತಾರೆ, ಅಯ್ಯೋ ಪಾಪ, ಕೃಷ್ಣನನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದೆ ಈ ಜೀವಿ, ಅರೆ ಎಷ್ಟೊಂದು ಅಪರಾಧವನ್ನು ಮಾಡ್ತಾಯಿದೆ, ಮನ್ನಿಸ್ಬಿಡೋಣ. ಸೊ ನಾವು ಮಾಡ್ತಾ ಇರೋ ಅಪರಾಧಗಳನ್ನು ಅವರು ಕೃಪೆ ತೋರಿ ಅವರು ಕ್ಷಮಿಸ್ತಾ ಇದ್ದಾರೆ. ಹಾಗಾಗಿ ನಾವು ಭಕ್ತಿಯಲ್ಲಿ ಸ್ವಲ್ಪ ಮುಂದುವರಿಯೋದಕ್ಕೆ ನಮಗೆ ಅವಕಾಶ ಇದೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡದೇ ಇದ್ದರೆ ನಾವು ವಾಪಸ್ ಎಲ್ಲಿಗೆ ಬರ್ಬೋದು? ಗೋವಿಂದರಾಜ್ ನಗರಕ್ಕೆ ಬಂದು ಊಟ ಹೊಡ್ಕೊಂಡು ಇಲ್ಲೇ ಕೂತ್ಕೋಬೋದು. ಇವಾಗ ನಿಮಗಂತೂ ಅಷ್ಟೊಂದು ಉತ್ಸಾಹ ಇಲ್ಲ ಅಲ್ವಾ? ಎಷ್ಟು ಜನಕ್ಕೆ ಉತ್ಸಾಹ ಇದೆಯಪ್ಪ ಗೋಲೋಕಕ್ಕೆ ಹೋಗೋಕ್ಕೆ? ಹೋಗಲಿ, ಬೇಡ, ಕೈ ಎತ್ತಬೇಡಿ. ಕೃಷ್ಣನಿಗೆ ಎಷ್ಟು ಉತ್ಸಾಹ ಇದೆ ಅಂತ ಹೇಳ್ತೀನಿ ನಾನು ಇವತ್ತು. ಓಕೆ, ಇದು ಇನ್ನೊಂದು ಗ್ರಂಥ ಬೃಹತ್ ಭಾಗವತಾಮೃತ ಅಂತ. ಈ ಬೃಹತ್ ಭಾಗವತಾಮೃತದಲ್ಲಿ ಒಬ್ಬ ನಮ್ಮ ಥರಾನೇ ಒಬ್ಬ ಹುಡುಗ ಇದ್ದ, ಗೋಪಕುಮಾರ ಅಂತ. ಹರಿ ಗೋಪಕುಮಾರ ನಮ್ಮ ಥರ ಅಂದರೆ ನಮ್ಮ ಥರ ಮನುಷ್ಯನಾಗಿದ್ದ. ಆದರೆ ಅವನಿಗೆ ಬಹಳ ಒಂದು ಉತ್ಕಟವಾದ ಆಸೆ ಇತ್ತು. ಏನು ಆಸೆ? ಕೃಷ್ಣನ್ನ ಪಡ್ಕೋಬೇಕು ಅನ್ನೋ ಆಸೆ ಇತ್ತು ಅವನಿಗೆ. ಅವನು ಹೀಗೆ ಹುಡುಕಾಡ್ತಾ ಇದ್ದ, ಏನು ಮಾಡೋದು, ಎಲ್ಲಿಗೆ ಹೋಗೋದು. ಅವಾಗ ಇಸ್ಕಾನ್ ಇರಲಿಲ್ಲ. ಸೊ ಅಲ್ಲಿ ತಿರುಗಾಡ್ತಾ ಇದ್ದ. ಭಗವಂತ ನೋಡ್ತಾನೆ, ಈ ಥರ ಯಾರಾದರೂ ಭಕ್ತರು ಭಗವಂತನನ್ನು ಹುಡ್ಕೊಂಡು ಅಲ್ಲಾಡ್ತಾ ಇದ್ದರೆ, ಎಲ್ಲಪ್ಪ ಕೃಷ್ಣ ದಾರಿ ತೋರಿಸು ಅಂತ ಕೃಷ್ಣ ತಕ್ಷಣ ಕೃಪೆಯನ್ನು ಕೊಡ್ತಾನೆ. ಏನು ಕೃಪೆ? ಆಧ್ಯಾತ್ಮಿಕ ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾನೆ. ಸೊ ಗೋಪಕುಮಾರ ಗುರುಗಳ ಹತ್ರ ಹೋಗ್ತಾನೆ. ಗುರುಗಳು ಅವನಿಗೆ ಮಂತ್ರವನ್ನು ಕೊಡ್ತಾರೆ. ಅವನು ಮಂತ್ರವನ್ನು ನಾವು ನಿದ್ದೆ ಮಾಡ್ಕೊಂಡು ಮಾಡ್ತೀವಲ್ಲ ಹಾಗೆ ಮಾಡಲಿಲ್ಲ, ಚೆನ್ನಾಗಿ ಜಪವನ್ನು ಮಾಡ್ದ. ಚೆನ್ನಾಗಿ ಜಪವನ್ನು ಮಾಡಿದಾಗ ಏನಾಯಿತು, ಅವನು ಈ ಭೌತಿಕ ಜಗತ್ತಿನಿಂದ ಆಚೆ ಹೋಗೋದಕ್ಕೆ ಅವನಿಗೆ ಅವಕಾಶ ಸಿಕ್ತು. ಇಲ್ಲಿಂದ ಹೋಗ್ತಾ ಇದ್ದಾನೆ, ಈ ಭೂಮಂಡಲದ ಆಚೆ, ಭೌತಿಕ ಜಗತ್ತಿನ ಆಚೆ, ಬ್ರಹ್ಮಾಂಡದ ಆಚೆ ಹೋಗ್ತಾ ಇದ್ದಾನೆ. ಅಲ್ಲಿ ಯಾರಿದ್ದಾರೆ ಗೇಟಲ್ಲಿ? ಯಾರಿದ್ದಾರೆ ಗೇಟಲ್ಲಿ? ಯಾರು? ಜಯ ವಿಜಯ ಇಲ್ಲಿ ಯಾವ ಗೇಟಲ್ಲಿ ಇರ್ತಾರಪ್ಪ? ಅವ್ರು ವೈಕುಂಠದ ಗೇಟಲ್ಲಿದ್ದಾರೆ. ಇಲ್ಲಿ ಯಾರಿದ್ದಾರೆ ಗೇಟಲ್ಲಿ? ದುರ್ಗಾದೇವಿ ಇದ್ದಾಳೆ. ದುರ್ಗಾದೇವಿ ಗೋಪಕುಮಾರನ್ನು ನೋಡ್ತಾರೆ. ಬಾಪ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಮ್ಮ. ಎಲ್ಲಿಗೆ ಹೊರಟೆ? ಕೃಷ್ಣನ ಹುಡ್ಕೊಂಡು. ಅಯ್ಯೋ ಯಾಕಪ್ಪ ಕೃಷ್ಣನೆಲ್ಲ ಹುಡ್ಕೊಂಡು ಹೋಗ್ತಾ ಇದೆಯಾ? ನಿನಗೇನು ಬೇಕು? ಸಂತೋಷ ತಾನೇ ಬೇಕು. ನಾನು ನಿನಗೆ ಎಷ್ಟು ಬೇಕಾದ್ರೂ ಸಂತೋಷ ಕೊಡ್ತೀನಿ. ನಮ್ಗೆ ಯಾರು ಹಂಗೆ ಹೇಳಿದ್ರೆ ಫುಲ್ ಹಂಗೆ ಟ್ರರ್ ಅಂತ ರಿವರ್ಸ್ ಸೆಂಟೆನ್ಸಿಂದು ಕಂಪ್ಲೀಟೇ ಮಾಡಿಲ್ಲ ದುರ್ಗಾದೇವಿ. ಅಲ್ಲಿಂದ ಮಾಯಾ ವ್ಯಕ್ತಿ. ಆದರೆ ಗೋಪಕುಮಾರನಿಗೆ ಅದು ಬೇಕಾಗಿಲ್ಲ. ಯಾಕಂದರೆ ಅವನು ಬೇಕಾದ ಸತಿ ಅನುಭವಿಸಿ ಬಿಟ್ಟುಬಿಟ್ಟಿದ್ದಾನೆ. ಅಯ್ಯೋ ಈ ಭೌತಿಕ ಜಗತ್ತಿನೆಲ್ಲ ಏನಿಲ್ಲ ಬಿಡಿ, ನಂಗೆ ಕೃಷ್ಣನೇ ಬೇಕು. ಸರಿ ಅಂದ್ಬಿಟ್ಟು ದುರ್ಗಾ ಆಮೇಲೆ ಕಳಿಸ್ತಾಳೆ. ಅವನು ಸರಿ ಅಮ್ಮ ಹೋಗು ನೀನು ಮುಂದೆ ಅಂದ್ಬಿಟ್ಟು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ. ಎಲ್ಲಿಗೆ ಹೋಗಬೇಕು? ಶಿವಧಾಮ. ಸೊ ಹಿಂಗೆ ಆಗತ್ತೆ. ಕೈಲಾಸ ಅಲ್ಲ, ಶಿವಧಾಮ. ಸೊ ಹಿಂಗೆ ಆಗುತ್ತೆ. ಇವತ್ತು ಸಮಯ ಕಡಿಮೆ ಇದೆ, ಸೊ ಹಾಗಾಗಿ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಆಮೇಲೆ ಕೊನೆಗೆ ಗೋಪಕುಮಾರ ವೈಕುಂಠಕ್ಕೂ ಹೋಗ್ತಾನೆ. ವೈಕುಂಠದಲ್ಲಿ ಯಾರಿದ್ದಾರೆ? ನಾರಾಯಣ, ಲಕ್ಷ್ಮೀನಾರಾಯಣ. ಆದರೆ ಗೋಪಕುಮಾರನಿಗೆ ಬೇಕಾಗಿದ್ದು ಕೃಷ್ಣ. ಸೊ ಹಾಗಾಗಿ ಅವನು ವೈಕುಂಠದಲ್ಲೂ ಅವನು ಚಡ್ಪಡಾಯಿಸ್ತಾ ಇದ್ದಾನೆ, ಅವನಿಗೆ ಸಂತೋಷ ಇಲ್ಲ. ಸರಿ, ಆಮೇಲೆ ನಾರದ ಮುನಿಗಳು ಬರ್ತಾರೆ. ಬಂದ್ಬಿಟ್ಟು ಕೇಳ್ತಾರೆ, ಏನಪ್ಪ ನೀನು ವೈಕುಂಠದಲ್ಲಿದೆಯಾ? ವೈಕುಂಠ ಅಂದರೆ ಆತಂಕರಹಿತ ಜೀವನ, ಸಂತೋಷದ ಜೀವನ. ಇಲ್ಲೂ ಕೂಡ ನೀನು ಚಿಂತೆಯಲ್ಲಿದೆಯಲ್ಲ, ಏನು ಕತೆ? ಇಲ್ಲ ನಾರದ್ರೆ, ನನಗೆ ನನ್ನ ಕೃಷ್ಣ ಬೇಕು. ನಿನ್ನ ಕೃಷ್ಣ ಅಂದರೆ ಯಾರಪ್ಪ? ವೃಂದಾವನದಲ್ಲಿದ್ದಾನಲ್ಲ ನನ್ನ ಕೃಷ್ಣ, ಅವನು ಬೇಕು ನನಗೆ. ಸರಿ ಅಂದ್ಬಿಟ್ಟು ನಾರದ್ರೆ ಏನು ಮಾಡ್ತಾರೆ, ಹೋಗಪ್ಪ ಇಲ್ಲಿಂದ ಮುಂದೆ ಹೋಗು, ಹಿಂಗೆ ಹೋಗ್ತಾ ಇದ್ರೆ ನಿನಗೆ ಅಯೋಧ್ಯ ಸಿಗುತ್ತೆ, ಅಯೋಧ್ಯೆಯಿಂದ ಹಂಗೆ ಮುಂದೆ ಹೋಗು ದ್ವಾರಕಾ ಸಿಗುತ್ತೆ, ದ್ವಾರಕೆಯಿಂದ ಹಂಗೆ ಹೋದರೆ ನಿನಗೆ ಮಥುರಾ ಆಮೇಲೆ ಬೃಂದಾವನ ಸಿಗುತ್ತೆ, ಹೋಗ್ತಾ ಹೋಗು. ಸರಿ, ಗೋಪಕುಮಾರ ಹೋಗ್ತಾನೆ, ಅಯೋಧ್ಯೆಗೆ ಹೋಗ್ತಾನೆ. ಯಾರಿರ್ತಾರೆ ಅಯೋಧ್ಯೆಯಲ್ಲಿ? ರಾಮ, ಲಕ್ಷ್ಮಣ, ಸೀತಾ, ಹನುಮಂತ ಮತ್ತು ಅವನ ಎಲ್ಲ ಭಕ್ತರು ಎಲ್ಲರೂ ಇದ್ದಾರೆ. ಗೋಪಕುಮಾರ ಅಲ್ಲಿ ಹೋಗಿ ರಾಮಚಂದ್ರನಿಗೆ ಸೇವೆಯನ್ನು ಮಾಡ್ತಾನೆ. ಆಮೇಲೆ ರಾಮಚಂದ್ರನಿಗೆ ಹೇಳ್ತಾನೆ, ಪ್ರಭು ನಾನು ನನ್ನ ಕೃಷ್ಣನನ್ನು ನೋಡೋಕ್ಕೆ ಹೋಗಬೇಕು. ರಾಮ ಹೇಳ್ತಾರೆ, ಆಯ್ತಪ್ಪ ಹೋಗು.
ಸರಿ, ಅಲ್ಲಿಂದ ಮುಂದೆ ಹೋಗ್ತಾನೆ, ದ್ವಾರಕೆಗೆ ಹೋಗ್ತಾನೆ. ದ್ವಾರಕೆಗೆ ಹೋದರೆ ಯಾರು ನೋಡ್ತಾನೆ? ಯಾರಿದ್ದಾರೆ ಅಲ್ಲಿ? ಕೃಷ್ಣನ ಥರ ಯಾರೋ ಇದ್ದಾರೆ. ಅವನು ಸಿಂಹಾಸನದ ಮೇಲೆ ಕೂತಿದ್ದಾನೆ, ಒಂದು ದೊಡ್ಡ ಕಿರೀಟವನ್ನು ಧರಿಸಿದ್ದಾನೆ, ರಾಜ, ಯಾವುದೋ ರಾಜನ ಥರ ಕಾಣ್ತಾ ಇದ್ದಾನೆ. ಆದರೆ ಕೃಷ್ಣನ ಥರ ಇದ್ದಾನೆ, ಆದರೆ ರಾಜ ಯಾರು? ಗೋಪಕುಮಾರ ನೋಡ್ತಾನೆ, ಇವನಲ್ಲ. ಯಾಕೆ? ಗೋಪಕುಮಾರ ಯಾರನ್ನು ಹುಡ್ಕೊಂಡು ಬರ್ತಾ ಇದ್ದ? ಗೋಪಾಲ ಕೃಷ್ಣ. ಗೋಪಾಲ ಅವನು ಅಲ್ವಾ? ಸರಿ ಅಂದ್ಬಿಟ್ಟು ಕೊನೆಗೆ ಬೃಂದಾವನಕ್ಕೆ ಬರ್ತಾನೆ. ಬೃಂದಾವನದಲ್ಲಿ ಕೃಷ್ಣ ಏನು ಮಾಡ್ತಾ ಇದ್ದಾನೆ? ಆಟ ಆಡ್ತಾ ಇದ್ದಾನೆ ಅವನು. ಯಾರ ಜೊತೆ? ಫ್ರೆಂಡ್ಸ್ ಜೊತೆ, ಸ್ನೇಹಿತರ ಜೊತೆ ಆಟ ಆಡ್ತಾ ಇದ್ದಾನೆ. ಏನು ಆಟ ಆಡ್ತಾರೆ ಗೋಲೋಕದಲ್ಲಿ? ಏನು ಆಟ ಆಡ್ತಾರೆ ಪ್ರಭು? ಏನೇನು ಆಟ ಆಡಿದ್ದೀರಾ ನೀವು ಚಿಕ್ಕ ವಯಸ್ಸಿನಲ್ಲಿ ಹೇಳಿ? ಈ ಕಡೆ ನೋಡ್ಬೇಕು, ಈ ಕಡೆ ಏನು ಗೊತ್ತಿಲ್ಲ ನಮ್ಗೆ ಅಷ್ಟೊಂದು. ಕಣ್ಣ ಮುಚ್ಚಾಲೆ, ಓಕೆ. ಆಮೇಲೆ ಈ ಕಡೆ ಸ್ವಲ್ಪ ಹೇಳ್ರಪ್ಪ, ಏನು ನೀವೇನು ಆಟನೇ ಆಡಿಲ್ವಾ? ರಾಮ, ಮನೇಲಿ ಸುಮ್ಮನೆ ಇರಿ, ಇಲ್ಲಿ ಮಾತಾಡಿ. ರನ್ನಿಂಗ್ ರೇಸು, ಓಕೆ. ಆಮೇಲೆ ಇದಾಡಿದ್ದೀರಾ? ಫುಟ್ಬಾಲು. ಸೊ ಇದೆಲ್ಲ ಕೃಷ್ಣ ಇವೆಲ್ಲ ಆಟ ಆಡಿದ್ದು. ಹಾಗಾಗಿ ನಾವು ಇಲ್ಲಿ ಆಡ್ತೀವಿ ಅಷ್ಟೇ, ನಾವೇನು ಹೊಸ ತಯಾರಿಸಿಲ್ಲ. ಸೊ ಕೃಷ್ಣ ಆಟ ಆಡ್ತಾ ಇದ್ದಾನೆ, ಅವನ ಸ್ನೇಹಿತರಲ್ಲಿದ್ದಾರೆ. ಆದರೆ ಕೃಷ್ಣನಿಗೆ ದೂರಿಂದಾನೆ ಯಾರು ಕಾಣುತ್ತೆ? ಗೋಪಕುಮಾರ ಬರ್ತಾ ಇರೋದು ಕಾಣುತ್ತೆ ಕೃಷ್ಣನಿಗೆ. ಕೃಷ್ಣನಿಗೆ ಗೋಪಕುಮಾರ ಬರ್ತಾ ಇದ್ದಿದ್ದು ಕಂಡ ತಕ್ಷಣ ಅವನೇನು ಮಾಡ್ತಾನೆ? ಆಟವನ್ನು ಬಿಟ್ಟು ಓಡ್ತಾನೆ ಅಲ್ಲಿಂದ. ಎಲ್ಲ ಕೃಷ್ಣನ ಸ್ನೇಹಿತರೆಲ್ಲ ಕರಿತಾ ಇದ್ದಾರೆ, ಕೃಷ್ಣ ಬಾರೋ ವಾಪಸ್ಸು, ಯಾವಾಗಲೂ ಹಿಂಗೆ ಮಾಡ್ತೀಯ ನೋಡಿ, ಆಟ ಅರ್ಧಕ್ಕೆ ಬಿಟ್ಬಿಟ್ಟು ಹೊಟ್ಟೋಗ್ತೀಯ. ಕೃಷ್ಣ ಕೇಳಿಸ್ಕೊತಾನಿಲ್ಲ, ಜೋರಾಗಿ ಓಡ್ತಾನೆ. ಗೋಪಕುಮಾರನ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಏನು ಮಾಡ್ತಾನೆ? ಗೋಪಕುಮಾರನ್ನ ಆಲಂಗಿಸ್ತಾನೆ. ಆಲಂಗಿಸಿ ಕೃಷ್ಣ ಏನು ಹೇಳ್ತಾನೆ ಕೇಳಿ. ಯಾರು ಮಲಗಿದ್ರೋ ದಯವಿಟ್ಟು ಎದ್ದು ಕೇಳ್ಕೊಳ್ಳಿ ಇದನ್ನು. ಪಕ್ಕ ನೋಡಿಯಪ್ಪ, ಯಾರು ಎದ್ದಿದ್ರೆ ಮಲಗಿದ್ರೆ ಎಬ್ಸಿ. ಕೃಷ್ಣ ಹೇಳ್ತಾನೆ, ಗೋಪಕುಮಾರ, ಇಷ್ಟು ದಿನದಿಂದ ಎಲ್ಲಿದ್ಯಪ್ಪ ನೀನು? ಇಷ್ಟು ದಿನದಿಂದ ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ, ಬಂದಿಯಲ್ಲ ಇವತ್ತಾರು, ನನಗೆ ತುಂಬ ಸಂತೋಷ. ಅಂದರೆ ಏನರ್ಥ? ಯಾರ ಸಂಬಂಧದಲ್ಲಿ ಕೃಷ್ಣ ಆಗಿ ಹೇಳ್ತಾ ಇದ್ದಾನೆ? ನಿಮಗೆ ಹೋಗೋಕ್ಕೆ ಆಸಕ್ತಿ ಇಲ್ಲ, ಆದರೆ ಕೃಷ್ಣ ನಿಮಗೋಸ್ಕರ ಕಾಯ್ತಾ ಇದ್ದಾನೆ. ಯಾವತ್ತು ಬರ್ತೀರಾ ಅಂತ ಕೃಷ್ಣ ಕಾಯ್ತಾ ಇದ್ದಾನೆ. ನೀವು ಯೋಚನೆ ಮಾಡಿ, ಕೃಷ್ಣನ್ನೇ ಕಾಯಿಸ್ತೀರಾ? ನಿಮ್ಮ ಇಚ್ಛೆ, ನಾವೇನು ಹೇಳೋಕ್ಕಾಗಲ್ಲ ಅಲ್ವಾ? ಅದು ನಿಮ್ಮ ಇಚ್ಛೆ. ನೀವು ಬೇಕಾದ್ರೆ ಕಾಯಿಸಿ, ಬೇಕಾದ್ರೆ ಹೋಗಿ, ನಿಮಗೆ ಬಿಟ್ಟಿರೋದು. ಆದರೆ ಕೃಷ್ಣ ನಮ್ಮೆಲ್ಲರಿಗೋಸ್ಕರ ಕಾಯ್ತಾ ಇದ್ದಾನೆ. ಅವನಿಗೆ ಕಾಯೋಕ್ಕಾಗಲ್ಲ, ಆ ನೋವನ್ನು ತಡ್ಕೊಳಕ್ಕಾಗಲ್ಲ ಅವನಿಗೆ. ಹಾಗಾಗಿ ಏನು ಮಾಡ್ತಾನೆ, ಅವನು ಬೇರೆ ಬೇರೆ ರೀತಿಗಳಲ್ಲಿ ಬಂದು ನಮಗೆ ಅಲ್ಲಿಗೆ ಹೋಗೋ ವಿಧಾನವನ್ನು ಕೊಡ್ತಾನೆ. ಅದರಲ್ಲಿ ಕಲಿಯುಗದಲ್ಲಿ ವಿಶೇಷವಾದ, ಎಲ್ಲಕ್ಕಿಂತ ಸುಲಭವಾದ ಮಾರ್ಗವನ್ನು ಕೊಡೋಕ್ಕೆ ಕೃಷ್ಣ ಗೌರಾಂಗ ಮಹಾಪ್ರಭುವಾಗಿ, ಚೈತನ್ಯ ಮಹಾಪ್ರಭುವಾಗಿ ಅವತರಿಸಿದ್ದು. ಹಾಗಾಗಿ ಇದು ನಮಗೋಸ್ಕರ ಇರುವಂತಹ ವಿಶೇಷವಾದ ದಿವಸ. ಇದು ವಿಶೇಷವಾದ ದಿವಸ. ಯಾಕಂದರೆ ಬೇರೆ ಯುಗಗಳಲ್ಲಿ ನಮಗೆ ಈ ಒಂದು ಕೃಪೆ ಇಲ್ಲವೇ ಇಲ್ಲ, ಈ ಕೃಪೆ ಲಭ್ಯ ಇಲ್ಲ. ಓಕೆ. ಹಾಗಾಗಿ ಯಾರು ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ನಿಮ್ಮ ಜೀವನದಲ್ಲಿ ಸ್ವೀಕಾರ ಮಾಡ್ತೀರೋ, ನಿಮಗೆ ನೇರವಾಗಿ ಚೈತನ್ಯ ಮಹಾಪ್ರಭುಗಳ ಕೃಪೆ ಸಿಗುತ್ತೆ. ನೀವು ಜೀವನದ ಅಂತ್ಯದಲ್ಲಿ ಕೃಷ್ಣನನ್ನು ಪಡ್ಕೋಬೋದು. ಸೊ ಜಪ ಮಾಡಬೇಕು ಬಿಡಬಾರ್ದು, ಮಾಡಬೇಕು ಬಿಡಬೇಕು, ಅದು ನಿಮ್ಮ ಕೈನಲ್ಲಿ ಬಿಟ್ಟಿರೋದು. ಅದರ ಪ್ರಾಮುಖ್ಯತೆ ಏನು ಅಂತ ಹೇಳೋದು ನನ್ನ ಕರ್ತವ್ಯ, ಅದನ್ನು ನಾನು ಮಾಡಿದ್ದೀನಿ. ನಾವಿವತ್ತು ಗೌರವ ಪೂರ್ಣಿಮೆಯ ಹಬ್ಬವನ್ನು ಆಚರಿಸ್ತಾ ಇರೋದ್ರಿಂದ, ಇವತ್ತು ಯಾರು ಇನ್ನೂ ಜಪವನ್ನು ಶುರು ಮಾಡಿಲ್ವೋ, ಜಪವನ್ನು ಪ್ರಾರಂಭ ಮಾಡೋದಕ್ಕೆ ನಿಮಗೆ ಇವತ್ತು ಒಂದು ವಿಶೇಷವಾದ ಅವಕಾಶ, ಭಗವಂತನ ವಿಶೇಷ ಕೃಪೆ ಸಿಗೋದಕ್ಕೆ ನಿಮ್ಗೆ ಅವಕಾಶ ಇದೆ. ಹಾಗಾಗಿ ನಾವು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀವಿ, ದಯವಿಟ್ಟು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಸ್ವೀಕಾರ ಮಾಡಿ ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳಿ. ಈ ಭೌತಿಕ ಸಂತೋಷಗಳನ್ನು ಹುಡುಕಿ ನಾವು ಜನ್ಮಾಂತರಗಳಿಂದ ಇಲ್ಲೇ ಕೊಳಿತಾ ಇದ್ದೀವಿ. ಭೂಮಿಯಲ್ಲಿ ನಿಜವಾದ ನಿಮಗೆ ಭೌತಿಕ ಸಂತೋಷ ಬೇಕು ಅಂದರೆ ಅದು ಕೂಡ ಭೂಮಿಯಲ್ಲಿ ಇಲ್ಲ. ಅದಕ್ಕೆ ನಾವು ಬೇರೆ ಜಾಗಕ್ಕೆ ಹೋಗಬೇಕು. ಈ ಜಾಗದಲ್ಲಿ ಹುಡ್ಕೋದ್ರಲ್ಲಿ ಅರ್ಥನೇ ಇಲ್ಲ. ಇದು ಎಲ್ಲದಕ್ಕಿಂತ ಲೋ ಕ್ಲಾಸ್. ಇದು ಆ್ಯಕ್ಚುಲಿ ನಿಜವಾಗ್ಲೂ ದೇವತೆಗಳು ಕೂಡ ಇಲ್ಲಿಗೆ ಬರೋಕ್ಕೆ ಇಷ್ಟಪಡ್ತಾರೆ. ಯಾಕೆ?
ಈ ಭೂಲೋಕದಲ್ಲಿ ಮಾತ್ರ ಇದಕ್ಕೆ ಕರ್ಮಭೂಮಿ ಅಂತ ಕರೀತಾರೆ. ಭೂಮಂಡಲ, ವಿಶೇಷವಾಗಿ ಭಾರತ ವರ್ಷ, ವಿಶೇಷವಾಗಿ ಭಾರತ ಹೇಳ್ತಾರೆ ಇಲ್ಲಿ ಭಕ್ತಿ ಮಾಡೋಕ್ಕೆ ಅವಕಾಶ ಇದೆ. ಸ್ವರ್ಗಕ್ಕೆ ಹೋದರೆ ಭಕ್ತಿ ಮಾಡೋಕ್ಕೆ ಅವಕಾಶವಿಲ್ಲ, ಯಾಕಂದರೆ ಬಹಳ ಇಂದ್ರಿಯ ಭೋಗ. ಸೊ ಕೃಷ್ಣನ್ನ ಪಡ್ಕೋಬೇಕು ಅಂದರೆ ಆ ದೇವತೆಗಳು ಕೂಡ ಇಲ್ಲಿ ಜನ್ಮವನ್ನು ತಗೊಳ್ಳೋಕ್ಕೆ ಬಯಸ್ತಾರೆ. ಅಂಥ ವಿಶೇಷವಾದ ಅವಕಾಶ ನಮಗೆ ಸಿಕ್ಕಿದೆ. ಇಲ್ಲಿ ಜನ್ಮವನ್ನು ಪಡ್ಕೊಂಡಿದ್ದೀವಿ, ಅಲ್ಲದೆ ನಮಗೆ ಹರೇ ಕೃಷ್ಣ ಮಹಾಮಂತ್ರ ನಮ್ಮ ಕೈಗೆ ಸಿಕ್ಕಿದೆ. ಈ ಒಂದು ಕೇಂದ್ರದ ಚೌಕಟ್ಟಿನೊಳಗೆ ನೀವು ಬಂದಾಗ ನಿಮಗೆ ಭಗವಂತನ ವಿಶೇಷ ಕೃಪೆ ಇದೆ ಅಂತ ಅಂದ್ಕೊಳ್ಳಿ. ನೀವು ಯಾವುದಕ್ಕಾದರೂ ಬನ್ನಿ, ಯಾವುದಕ್ಕಾದ್ರೂ ಬನ್ನಿ ಅಂದ್ರೇನು, ನೀವು ಯಾವ ಸಮಯಕ್ಕಾದರೂ ಬನ್ನಿ, ನೀವು ಕ್ಲಾಸ್ ಆದರೂ ಅಟೆಂಡ್ ಮಾಡಿ ಅಥವಾ ಪ್ರಸಾದಕ್ಕೆ ನೇರವಾಗಿ ಬನ್ನಿ, ನಿಮ್ಮಿಷ್ಟ. ಆದರೆ ಭಗವಂತ ನಿಮ್ಮೆಲ್ಲರಿಗೂ ಕೃಪೆಯನ್ನು ಕೊಡೋಕ್ಕೆ ಸಿದ್ಧನಾಗಿದ್ದಾನೆ. ಹಾಗಾಗಿ ಈ ಒಂದು ದಿನ ಎಲ್ಲರಲ್ಲೂ ಮತ್ತೆ ನಾವು ಪ್ರಾರ್ಥನೆ ಮಾಡ್ತೀನಿ, ದಯವಿಟ್ಟು ಹರೇ ಕೃಷ್ಣ ಮಹಾಮಂತ್ರವನ್ನು ಸ್ವೀಕರಿಸಿ ನಿಮ್ಮ ಜೀವನವನ್ನು ಭವ್ಯವಾಗಿಸ್ಕೊಳ್ಳಿ. ಓಕೆ, ಇಷ್ಟು ಹೇಳಿ ಇವತ್ತಿನ ಈ ಕಥೆಯನ್ನು ಮುಗಿಸ್ತೀನಿ. ಚೈತನ್ಯ ಮಹಾಪ್ರಭುಗಳ ಒಂದು ಪ್ರಾಮುಖ್ಯತೆ ಏನು, ಯಾಕೆ ನಾವು ಇದನ್ನು, ನಮಗೆ ಜನ್ಮಾಷ್ಟಮಿ ಥರ ನಾವು ಹಬ್ಬವನ್ನು ಆಚರಿಸೋದಿದ್ದು, ಯಾಕೆಂದರೆ ಆ ಜನ್ಮಾಷ್ಟಮಿ ನಮಗೆ ಕೃಷ್ಣ ಸಿಗೋದಿಲ್ಲ, ಗೌರಂಗ ಸಿಗಲಿಲ್ಲ ಅಂದರೆ ಕೃಷ್ಣ ಸಿಗೋದಿಲ್ಲ. ಹಾಗಾಗಿ ಅವನ ಪ್ರಸನ್ನತೆಗೋಸ್ಕರ ಇಲ್ಲಿ ಎಲ್ಲರೂ ಭಕ್ತರು ಇವತ್ತು ಬೆಳಗಿಂದ ಅಥವಾ ನಿನ್ನೆಯಿಂದ ಅಥವಾ 2-3 ದಿನದಿಂದ ಎಲ್ಲರೂ ಸೇವೆಗಳನ್ನು ಮಾಡಿಕೊಂಡು ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತು ಈ ಒಂದು ಉತ್ಸವವನ್ನು, ಹಬ್ಬವನ್ನು ಇಲ್ಲಿ ಆಚರಿಸೋಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಯಾರು ಈ ಒಂದು ಆಚರಣೆ ಆಗೋದಕ್ಕೆ ಯಾರು ಎಲ್ಲರೂ ಕೈ ಜೋಡಿಸಿದ್ದಾರೋ ಆ ಎಲ್ಲ ಭಕ್ತರ ಆಧ್ಯಾತ್ಮಿಕ ಪ್ರಗತಿಗಾಗಿ, ಮತ್ತು ನೀವೆಲ್ಲರೂ ಕೂಡ ಭಕ್ತಿಯಲ್ಲಿ ಮುಂದೆ ಬಂದು ನೀವೂ ಎಲ್ಲ ಸೇವೆಯಲ್ಲಿ ಇಲ್ಲಿ ಪಾಲ್ಗೊಳ್ಳಿ ಅನ್ನೋ ಉದ್ದೇಶದಿಂದ ಎಲ್ಲರ ಆಧ್ಯಾತ್ಮಿಕ ಪ್ರಗತಿಗಾಗಿ ಒಂದು ಸತಿ ನಾವು ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ಕೃಷ್ಣ. ಸೊ ಇವತ್ತಿಗೆ ಇಲ್ಲಿನ ನಮ್ಮ ಕಾರ್ಯಕ್ರಮ ಮುಗೀತು. ಇವತ್ತು ಆರತಿ ಇಲ್ಲ, ಯಾಕಂದರೆ ಆರತಿ ಆಗೋಯ್ತು ಆಗಲೇ 6:30. ಸೊ ನೇರವಾಗಿ ಇವಾಗ ಪ್ರಸಾದ ವಿತರಣೆ ಆಗುತ್ತೆ. ಸೊ ಎಲ್ಲರೂ ಹೇಳ್ಬೋದು. ಹರೇ ಕೃಷ್ಣ. ಯಾರಿಗಾದ್ರೆ ಏನಾದ್ರು ಪ್ರಶ್ನೆ ಇದೆಯಾ? ಹಾಂ ಹೇಳಿ. ಕೃಷ್ಣ ಎಲ್ಲಿದ್ದಾನೋ ಚೈತನ್ಯ ಮಹಾಪ್ರಭು ಅಲ್ಲೇ ಇದ್ದಾರೆ. ಸೊ ಗೋಲೋಕದಲ್ಲಿ ಚೈತನ್ಯ ಮಹಾಪ್ರಭುಗಳನ್ನ ನಾವು ಗುರುಗಳ ಜೊತೆ ಹೋಲಿಸಬಾರ್ದು, ಯಾಕಂದರೆ ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣ. ಸೊ ಸ್ವಯಂ ಕೃಷ್ಣ ಎಲ್ಲಿದ್ದಾನೆ? ಕೃಷ್ಣ ಗೋಲೋಕ ವೃಂದಾವನದಲ್ಲಿದ್ದಾನೆ. ಆ ಗೋಲೋಕ ವೃಂದಾವನದಲ್ಲಿ 2 ಭಾಗ ಇದೆ. ಒಂದು ಭಾಗವನ್ನು ವೃಂದಾವನ ಅಥವಾ ಗೋಕುಲ ಅಂತ ಕರೀತಾರೆ, ಇನ್ನೊಂದು ಭಾಗವನ್ನು ಶ್ವೇತದ್ವೀಪ ಅಂತ ಕರೀತಾರೆ. ಆ ಶ್ವೇತದ್ವೀಪ ಚೈತನ್ಯ ಮಹಾಪ್ರಭುಗಳ ವಾಸಸ್ಥಾನ. ಮತ್ತು ಯಾರು ಈ ಕಲಿಯುಗದಲ್ಲಿ ವಿಶೇಷವಾಗಿ ಈ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಯಾರು ಇದಕ್ಕೆ ಸಂಬಂಧಿತವಾಗಿ ಇರ್ತಾರೋ ಅಥವಾ ಈ ಒಂದು ಪರಂಪರೆಯಲ್ಲಿ ಯಾರು ಸೇರ್ಕೊಂಡಿರ್ತಾರೋ ಅವರಿಗೆ 2 ರೂಪಗಳಿರುತ್ತೆ. ಒಂದು ಕೃಷ್ಣನ ಲೀಲೆಯಲ್ಲಿ ಒಂದು ರೂಪ ಇರುತ್ತೆ, ಇನ್ನೊಂದು ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಲೀಲೆಯಲ್ಲಿ ಇನ್ನೊಂದು ರೂಪ ಇರುತ್ತೆ. 2 ರೂಪ ಇರುತ್ತೆ. ಹೇಗೆ? ಯಾಕಂದರೆ ಕೃಷ್ಣನೇ ಚೈತನ್ಯ ಮಹಾಪ್ರಭು, ಅದೇ ರೀತಿ ಕೃಷ್ಣನ ಲೀಲೆಯಲ್ಲಿ ಸೇವೆ ಮಾಡ್ತಾ ಇರೋರು ಹೆಚ್ಚು ಕಡಿಮೆ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲೂ ಕೂಡ ಸೇವೆ ಮಾಡ್ತಾ ಇರ್ತಾರೆ. ಸೊ ನಮಗೆ ಇದು ವಿಶೇಷವಾದ ಅವಕಾಶ, ಯಾಕಂದರೆ ನಮಗೆ ಕೃಷ್ಣನ ಲೀಲೆಯಲ್ಲಿ ಭಾಗವಹಿಸೋಕ್ಕೆ ಯೋಗ್ಯತೆ ಇಲ್ಲ ಇನ್ನೂ. ಆದರೆ ಚೈತನ್ಯ ಮಹಾಪ್ರಭುಗಳ ವಿಶೇಷ ಕೃಪೆಯಿಂದ ನಾವು ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಚೈತನ್ಯ ಮಹಾಪ್ರಭುಗಳ ಲೀಲೆ ಏನು? ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಎಲ್ಲರಿಗೂ ಹಂಚೋದು ಚೈತನ್ಯ ಮಹಾಪ್ರಭುಗಳ ಲೀಲೆ. ಆ ಲೀಲೆಯಲ್ಲಿ ಪಾಲ್ಗೊಳ್ಳೋ, ನಮಗೆ ಯೋಗ್ಯತೆ ಇಲ್ಲದೇ ಇರೋ ಪಾಲ್ಗೊಳ್ಳೋ ಒಂದು ಸದವಕಾಶವನ್ನು ನಮಗೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಆಗಲೇ ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಪರಿಪೂರ್ಣತೆ ಹಂತಕ್ಕೆ ತಲುಪಿದಾಗ ನಮಗೆ ಕೃಷ್ಣ ಲೀಲೆಯಲ್ಲೂ ಒಂದು ಸೇವೆ ಸಿಗುತ್ತೆ, ಚೈತನ್ಯ ಮಹಾಪ್ರಭುಗಳ ಲೀಲೆಯಲ್ಲೂ ಸೇವೆ ಸಿಗುತ್ತೆ. ಓಕೆನಾ? ಇನ್ನೇನಾದ್ರು ಪ್ರಶ್ನೆ? ಓಕೆ. ಶ್ರೀ ಚೈತನ್ಯ ಮಹಾಪ್ರಭು ಕೀ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕೀ ಜಯ, ಸಮವೇತ ಗೌರ ಭಕ್ತವೃಂದ ಕೀ ಜಯ. ಹರೇ ಕೃಷ್ಣ.